ಲೆಟ್ಸ್ ಬಿಗಿನ್. ಮಹಾನಟಿ. ಜೀವ ತುಂಬಿದ ಮಿನುಗು ತಾರೆಯರಿಗೆ, ಅಭಿನಯ ಶಾರದೆಯರಿಗೆ, ಕಲಾ ತಪಸ್ವಿಗಳಿಗೆ, ತೆರೆಗೆ ತೆರೆ ಮರೆಯಗೆ, ಕಲೆಗೆ ಕಲೆಯ ಸೆಲೆಗೆ, ಕನ್ನಡ ಚಿತ್ರರಂಗದ 90 ವರ್ಷದ ಸಾಧನೆಗೆ, ಈ ಸಾಧನೆಗಾಗಿ ಶ್ರಮಿಸಿದಂತಹ ಪ್ರತಿ ಪ್ರತಿಭೆಗೆ, ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ಇಷ್ಟು ದೊಡ್ಡ ಆಡಿಟೋರಿಯಂ ಅಲ್ಲಿ ಅಭಿಮಾನಿ ದೇವರುಗಳ ಮಧ್ಯೆ ಮೊಟ್ಟ ಮೊದಲನೇ ಸಲ ಒಂದು ಬೃಹತ್ ರಿಯಾಲಿಟಿ ಶೋ ಆರಂಭ ಆಗ್ತಾ ಇದೆ. ಹೊಸ ಕನಸುಗಳನ್ನ ಸೃಷ್ಟಿ ಮಾಡುವಂತಹ ಈ ರಂಗ ಮಂಟಪಕ್ಕೆ ಆಕ್ಚುಲಿ ಈ ಸ್ಟೇಜಿಗೆ ನಿಜವಾಗ್ಲೂ ಒಂದು ನಮಸ್ಕಾರ ಮಾಡಲೇಬೇಕು. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ, ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ, ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠ ಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಲಕ್ಸ್ ಕೋ ಪ್ರೆಸೆನ್ಸ್ ಮಹಾನಟಿ ಮೆಗಾ ಆಡಿಷನ್. Co-powered by Gold winner Ramraj Dhotis and Shirts, special partner Sparsh Masala, Sudarshan Family Store, digital streaming partner ZEE5. ಸಾಮಾನ್ಯ ಹೆಣ್ಣು ಮಗಳೊಬ್ಬಳಲ್ಲಿ ಮಹಾನಟಿ ಇರ್ತಾರೆ. ಅದನ್ನ ಜಗತ್ತಿಗೆ ಪರಿಚಯ ಮಾಡುವಂತಹ ಆಸೆ ನಮ್ಮೆಲ್ಲರದ್ದು. ನಟಿಸೋ ಸಾಮಾನ್ಯ ಹೆಣ್ಣು ಮಕ್ಕಳ ಇಂಥ ಆಸೆಗೆ ಒತ್ತಾಸೆಯಾಗಿ ಫಸ್ಟ್ ಟೈಮ್ ಕಿರುತೆರೆಯಲ್ಲಿ ಇಂತಹ ಬೃಹತ್ ವೇದಿಕೆ ಸೃಷ್ಟಿಯಾಗಿದೆ. ನನ್ನ ಮಗಳು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ನಟಿಯಾಗುವಂತಹ ಯಾವ ಕುಟುಂಬ ಕೂಡ ಬಯಸಲ್ಲ. ಮಾಡಕ್ ಬೇರೆ ಕೆಲ್ಸ ಇಲ್ವಾ ನಿನ್ಗೆ? ಇದೆಲ್ಲ ನಮ್ಮಂತವ್ರಿಗಲ್ಲ ಅಮ್ಮ. ಆ ಕನಸನ್ನ ಅಲ್ಲೇ ಚೂಟ್ ಹಾಕ್ಬಿಡ್ತೀವಿ. ಚಿಕ್ಕ ವಯಸ್ಸಲ್ಲಿ ನಾವು ಮಕ್ಳಿಗೆಲ್ಲ ಹೇಳ್ತಾ ಇರ್ತೀವಿ, ನೀನ್ ಸೇಮ್ ಆರ್ತಿ ತರ ಇದೆಯಾ, ಭಾರತೀಯ ತರ ಇದೆಯಾ, ಮುದ್ದಾಗಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಿರ್ತೀವಿ. ಅದೇ ನೀನು ಕೂಡ ಆರತಿ ಆಗು ಅಥವಾ ಭಾರತೀಯ ಆಗು ಅಂತ ಯಾರು ಧೈರ್ಯವಾಗಿ ಹೇಳಲ್ಲ. ನಟನೆ ಕೂಡ ಒಂದು ಗೌರವಯುತವಾದಂತಹ ಒಂದು ಪ್ರೊಫೆಷನ್ ಅನ್ನೋದನ್ನ ಈ ವೇದಿಕೆ ತೋರಿಸುತ್ತೆ. ನಟನೆ ಅನ್ನೋದು ಮೈಗಂಟಿರೋ ಕೊಳೆ ಅಲ್ಲ, ಮೈಗೂಡಿರುವಂತಹ ಕಲೆ. ಕುಲಿಮೆಯಲ್ಲಿ ಕೆಂಪಾಗಬೇಕು, ಬೆಂದು ತಂಪಾಗಬೇಕು. ಬೆಂಕಿಯಲ್ಲಿ ಅರಳಿದ ಹೂವಾದಾಗ ಮಾತ್ರ ಅಭಿನಯ ಸರಸ್ವತಿ ಆಗೋದಕ್ಕೆ ಸಾಧ್ಯ. ನಟನೆಯನ್ನ ಒಂದು ವೃತ್ತಿಯಾಗಿ ಸ್ವೀಕರಿಸಬೇಕು ಅನ್ನೋರಿಗೆ ಈ ವೇದಿಕೆ ಒಂದು ಮಾರ್ಗದರ್ಶನವಾಗಿ ನಿಲ್ಲುತ್ತೆ. ಈ ವೇದಿಕೆಗೆ ಬರೋದಕ್ಕೆ ಹಲವಾರು ಕನಸುಗಳು ಕಾಯ್ತಾ ಇದೆ. ಮೆಗಾ ಆಡಿಷನ್ ಪ್ರಾಸೆಸ್ ಅನ್ನ ಈಗ ನಾವು ಶುರು ಮಾಡಬೇಕು ಅಂತ ಅಂದ್ರೆ ಪ್ರತಿದಿನ ನಮ್ಮ ಜೊತೆ ಇರುವಂತ ಹೆಮ್ಮೆಯ ಜಡ್ಜಸ್ ಅನ್ನ ವೆಲ್ಕಮ್ ಮಾಡಬೇಕು. ಸೊ ಮೊದಲನೇದಾಗಿ ಇವರ ಟ್ಯಾಲೆಂಟ್ ನೋಡಿ ಹುಡುಗರು ಹೊಡಿರೆ ಹಲಿಗೆ ಅಂತ ಹೇಳ್ತಿದ್ದಾರೆ. ಅಂದ ನೋಡಿ ಆಡಿಯನ್ಸ್ ಫಿದಾ ಆಗ್ತಾ ಇದ್ದಾರೆ. ಆಡಿಯನ್ಸ್, ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇಡೀ ಕರುನಾಡು ಇವರನ್ನ ಮನೆ ಮಗಳು ಅಂತ ಮೆಚ್ಕೋತಿದ್ದಾರೆ. ಎಲ್ಲ ಹುಡುಗರ ಫೇವ್ರೆಟ್ ದಿಲ್ ಪಸಂದ್ ಆಗಿದ್ದಾರೆ. ಸ್ವಾಗತಿಸಿ ಬ್ಯೂಟಿಫುಲ್ ಅಂಡ್ ಗ್ಲಾಮರಸ್ ಮಚ್ಚೆ ಸುಂದರಿ ನಿಶ್ವಿಕಾ ನಾಯ್ಡು.
ಥ್ಯಾಂಕ್ ಯು ಸೋ ಮಚ್. ಅಬ್ಬಬ್ಬಬ್ಬಾ ಏನ್ ಎನರ್ಜಿ ಇಲ್ಲಿರೋದು. ನಿಶ್ವಿಕಾ ಬ್ಯೂಟಿ ನೋಡಿ, ನಾವೆಲ್ಲ ಏನ್ ಮಾಡ್ತೀವಿ, ದೃಷ್ಟಿ ಆಗ್ಬಾರ್ದು ಅಂತ ಒಂದ್ ದೃಷ್ಟಿ ಬೊಟ್ಟು ಇಟ್ಕೊಂಡ್ ಬರ್ತೀವಿ. ಆದ್ರೆ ಇವ್ರಿಗೆ ದೃಷ್ಟಿ ಹಾಕದೇ ಬೇಕಿಲ್ಲ ಅಂತ ಭಗವಂತನೇ ದೃಷ್ಟಿ ಬೊಟ್ಟು ಇಟ್ಟು ಕಳಿಸ್ಬಿಟ್ಟಿದ್ದಾರೆ ವೇದಿಕೆ ಮೇಲೆ ನೋಡಿ. ಯಾರಿಟ್ಟರಿ ಚುಕ್ಕಿ I'll tell you one story. Actually ನಾನು ಚಿಕ್ಕವಳಾಗಿರ್ಬೇಕಾದ್ರೆ ಇದನ್ನ ತೆಗಿಸ್ಬೇಕಂತ ಇದ್ದೆ ಅಯ್ಯಯ್ಯೋ, ಹಾ. ಬಿಕಾಸ್ ನನಗೇನಂದ್ರೆ ಮುಖದ ಮೇಲೆ ಒಂದ್ ಮಾರ್ಕ್ ಇದೆಯಲ್ಲ ಅಂತ ನನಗೆ ಅವಾಗ. ಬಟ್ ನಾನು ಇಂಡಸ್ಟ್ರಿಗೆ ಬಂದಾಗಿದ್ದ ನಾನು ಗುರ್ತಿಡಿಯೋದೇ ಬರೀ ನನ್ನ ಮಚ್ಚೆಯಿಂದ. ಸೊ ಇವತ್ತಿಗೆ ಇದ್ರ ವ್ಯಾಲ್ಯೂ ನನಗೆ ಗೊತ್ತು. ಇವತ್ತು ಹೆಮ್ಮೆಯಿಂದ ನಾನು ಎಲ್ಲಾ ಕಡೆ ತೋರಿಸ್ಕೊಂಡು ಓಡಾಡ್ತೀನಿ. ಈಗ ನೀವು ಆಣೆ ಮಾಡಿ ಹೇಳ್ಬೇಕು, ಮನೆಯಲ್ಲಿ ಹೀರೋಯಿನ್ ಆಗ್ಬೇಕು ಅಂತ ಏನೇನ್ ಸುಳ್ಳುಗಳನ್ನ ಹೇಳಿದ್ರಿ ನೀವು? ಆಕ್ಚುಲಿ ಉಲ್ಟಾ, ನಮ್ಮ ಮನೇಲಿ ನಾನು ಸುಳ್ಳು ಹೇಳೋ ನೆಸೆಸಿಟಿನೇ ಇಲ್ಲ. ನಾನ್ ಹೀರೋಯಿನ್ ಆಗ್ಬೇಕು ಅನ್ನೋದಕ್ಕಿಂತ ನಮ್ಮ ಅಮ್ಮಗೆ ಆ ಹುಚ್ಚು ಜಾಸ್ತಿ ಇತ್ತು. ಹೀರೋಯಿನ್ ಆಗ್ಬೇಕು, ನಾನ್ ಹೀರೋಯಿನ್ ಆಗ್ಬೇಕು ಅಂತ. ಅವ್ರು ಹೀರೋಯಿನ್ ಆಗ್ಬೇಕಿತ್ತೇನೋ, ಅದಾಗಿಲ್ಲ. ಅದಕ್ಕೆ ನನ್ನ ಮಗಳನ್ನ ಮಾಡೋಣ ಅಂತ ಮಾಡಿಸಿದ್ರು. ಸೊ ಖಂಡಿತವಾಗ್ಲೂ ನಾನು ಈ ವೇದಿಕೆಯಲ್ಲಿ ಇಲ್ಲಿದ್ದೀನಿ ಅಂದ್ರೆ ನಮ್ಮ ಮಮ್ಮಿನೇ ಕಾರಣ. ಈಗ ಇನ್ನೊಂದು ಇಂಪಾರ್ಟೆಂಟ್ ಆಣೆ. ಓಕೆನಾ? ಫಸ್ಟ್ ಆಣೆ ಮಾಡ್ಬೇಕು ನೀವು. ಆಣೆ ಮಾಡಿ ಹೇಳ್ತೀನಿ. ಫಸ್ಟ್ ಟೈಮ್ ನಿಮ್ಮ ಪೇರೆಂಟ್ಸ್ ನಿಮ್ಮ ಆಕ್ಟಿಂಗ್ ಅನ್ನ ನೋಡಿ ಏನ್ ಹೇಳಿದ್ರು? ಅತ್ರು ಮೈ ಮಮ್ ನಿಜವಾಗ್ಲೂ ಸಿನಿಮಾ ಅಮ್ಮ ಐ ಲವ್ ಯು ಫಸ್ಟ್ ನಂದು ರಿಲೀಸ್ ಆಗಿದ್ದು ಥಿಯೇಟರ್ ಅಲ್ಲಿ. ಆಕ್ಚುಲಿ ಫಾರ್ಚುನೇಟ್ಲಿ ನಂದು ಫಸ್ಟ್ ಸಿನಿಮಾದಲ್ಲಿ ಅಮ್ಮನ ಬಗ್ಗೆ ಇರೋದ್ರಿಂದ ಕಾಸ್ಟ್ ಅಲ್ಲಿ ಎಲ್ರದ್ದು ಫೋಟೋ ಅಮ್ಮನ ಜೊತೆ ಹಾಕಿದ್ರು. ಸೊ ಚಿರು ಸರು ಅವರಮ್ಮ, ಚೈತನ್ಯ ಸರು ಅವರಮ್ಮ, ಧ್ರುವ ಸರು ಅವರಮ್ಮ, ನಾನು ನಮ್ಮಮ್ಮ. ಸೊ ನನ್ನ ಮೊದಲನೇ ಸಿನಿಮಾಲೇ ನನ್ನ ತೆರೆ ಮೇಲೆ ನನ್ನ ಮಮ್ಮಿನ ಇಬ್ರು ಒಟ್ಟಿಗೆ ನೋಡಿದ್ವಿ. ಆ ಒಂದು ಡ್ರೀಮ್ ಕಮ್ ಟ್ರೂ ಆಯ್ತಲ್ಲ, ಅಷ್ಟೇ ಸಾಕು. ನೆಕ್ಸ್ಟ್ ಗೊತ್ತಿಲ್ಲ, ನೆಕ್ಸ್ಟ್ ಸಿನಿಮಾ ಮಾಡ್ತೀವಾ ಹೆಂಗಿರುತ್ತೆ ಅದು ಜನರ ಕೈ ಬಿಟ್ಟಿದ್ದು. ಬಟ್ ಅಲ್ಲಿವರೆಗೂ ತಲುಪದ್ವಲ್ಲ ಅನ್ನೋದು ಖುಷಿ ಇತ್ತು ನಮಗೆ. ಸೋ ಸ್ವೀಟ್. ಮಹಾನಟಿ ಕಾರ್ಯಕ್ರಮದ ಜಡ್ಜ್ ಆಗಿ ಬಂದಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ಖುಷಿಗಿಂತ ಹೆಮ್ಮೆ ಜಾಸ್ತಿ ಇದೆ. ಮೊದಲನೇದಾಗಿ ಕಾಲ್ ಬಂದಾಗ ನಾನು ನಿಜವಾಗ್ಲೂ ಅವ್ರನ್ನ ಅದೇ ಕೇಳಿದೆ, ಸರ್ ನಾನ್ ಹೆಂಗೆ ಜಡ್ಜ್ ಮಾಡ್ಲಿ? ಅದು ಪ್ಯಾನಲ್ ಗೊತ್ತಲ್ಲ ನಿಮಗೆ, ಪ್ಯಾನಲ್ ಪಕ್ಕ ಕೂತ್ಕೊಳ್ಳೋದು ಹೇಗೆ ಅಂತ. ಬಟ್ ಅವ್ರು ಹೇಳಿದ್ರು, ಇಲ್ಲಿ ನಿಮ್ಮ ಒಂದು ಥಾಟ್ ಬೇಕು, ನಿಮ್ಮ ಒಂದು ಗೈಡೆನ್ಸ್ ಗಿಂತ ಜಾಸ್ತಿ ಒಂದು ಫ್ರೆಂಡ್ಶಿಪ್ ಅನಿಸಿಕೆ ಬೇಕು. ಸೊ ಅದಕ್ಕೆ ನಾನು ಡೆಫಿನೆಟ್ಲಿ ನನ್ಗಿಂತ ಒಂದು 10 ಜನಕ್ಕೆ ಉಪಯೋಗ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಯಾವ ವೇದಿಕೆಗಾದ್ರೂ ನಾನು ಅದಕ್ಕೆ ಶ್ರದ್ಧೆಯಿಂದ ರೆಸ್ಪೆಕ್ಟ್ ಕೊಟ್ಟು ಬರ್ತೀನಿ. ಸೊ ಇಲ್ಲಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದೇನಂದ್ರೆ ಒಂದು ಒಳ್ಳೊಳ್ಳೆ ಟ್ಯಾಲೆಂಟ್ ನ ನೋಡಕ್ ಸಿಗುತ್ತೆ. ಅದಾದಷ್ಟು ನನ್ಗೆ ಏನೊಂದು ಸಲಹೆ ಸಿಗುತ್ತೋ ಅದನ್ನ ಕೊಡ್ತೀನಿ. ಅದ್ರ ಜೊತೆಗೆ ಪ್ಯಾನಲ್ ಗೊತ್ತು ಹೆಂಗಿದೆ ಅಂತ, ಅವ್ರ ಹತ್ರನೂ ಕಲ್ತ್ಕೊಳಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಸೊ ಡೆಫಿನೆಟ್ಲಿ ಆ ಪ್ರೋಸೆಸ್ ಅಲ್ಲಿ ನಾನು ಏನಾದ್ರು ಕಲ್ತ್ಕೊಂತೀನಿ ಅಂತ ಅನ್ಕೊಂಡಿದ್ದೀನಿ. ನಿಶ್ವಿಕಾ, ಈ ಜರ್ನಿ ತುಂಬಾ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆಯಿಂದ ಆ ಜಡ್ಜ್ ಪ್ಯಾನಲ್ ಅಲ್ಲಿ ಕೂತ್ಕೊಳ್ಳೋದಕ್ಕೆ ನಿಮ್ಮನ್ನ ಕಳಿಸ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಇವರು ಅನ್ಕೊಂಡ್ರೆ ಸಾಕು, ರೆಕಾರ್ಡ್ಗಳನ್ನ ಬ್ರೇಕ್ ಕೊಡ್ತಾರೆ. ವರ್ಷದ ಅತಿ ದೊಡ್ಡ ಹಿಟ್ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಭಿನಯದ ಕಾಟೇರ ಚಿತ್ರದ ನಿರ್ದೇಶಕರು. ಲೆಟ್ಸ್ ವೆಲ್ಕಮ್ ಆಕ್ಟರ್, ಪ್ರೊಡ್ಯೂಸರ್, ಟ್ರೆಂಡ್ ಸೆಟರ್ ತರುಣ್ ಸುಧೀರ್ ಸರ್. ಪ್ರತಿ ಮಚ್ಚು 2 ದಫಾ ಕೆಂಪಾಗ್ತೈತೆ. ಬೆಂಕಿಲಿ ಬೆಂದಾಗ, ರಕ್ತದಲ್ಲಿ ನೆಂದಾಗ. ಸಾಕಾಗಕ್ಕಿಲ್ಲ.
ತರುಣ್ ಅವರೇ, ವೆಲ್ಕಮ್ ಟು ಜಿ ಕುಟುಂಬ. ಮೊದಲನೇದಾಗಿ ತಮ್ಗೆ ಥ್ಯಾಂಕ್ ಯು ಸೋ ಮಚ್. ಇಡೀ ಜಿ ಟೀಮ್ಗೆ ಥ್ಯಾಂಕ್ ಯು. ನನಗೆ ಈ ತರದೊಂದು ರೆಕಗ್ನೈಸೇಷನ್ ಆಗಿರುವಂತ ಒಂದು ಶೋಗೆ ನಾನು ಕರ್ಕೊಂಡ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ನನ್ನ ಸೆಗ್ಮೆಂಟ್, ನನ್ನ ಬೌಂಡ್ರೀಸ್ ಅಲ್ಲಿ ಇರುವಂತ ಒಂದು ಕಾರ್ಯಕ್ರಮ ಇದು. ಯಾವ್ದೋ ಸಂಗೀತದ ಕಾರ್ಯಕ್ರಮನೋ ಏನೋ ನಾನು ಕರ್ಕೊಂಡ್ ಬಂದು ಕೂಸ್ಬಿಟ್ರೆ ಅದು ಕನೆಕ್ಟ್ ಆಗ್ತಿದ್ವೋ ಇಲ್ವೋ, ಬಟ್ ಅಗೇನ್ ದಿಸ್ ಇಸ್ ಅ ವೆರಿ ಯೂನಿಕ್ ಥಾಟ್. ಅಂತಂದ್ರೆ ಇಲ್ಲಿವರೆಗೂ ಸ್ಟೇಜ್ಗೋಸ್ಕರ ನೀವು ಆಕ್ಟರ್ಸ್ ನ ಕೊಟ್ಟಿದ್ರೆ, ಅದು ನಮ್ಮ ಚಿತ್ರರಂಗದಲ್ಲೇ ಅರ್ಧಕ್ಕರ್ಧ ಜನ ಯಾರು ಅಂತ ನೋಡಿದ್ರೆ ಜಿ ಇಂದ ಬಂದಿರೋರು ಅಂತಾನೆ ನೋಡ್ತಾ ಇರ್ತೀವಿ. ಅದು ಸಿಂಗರ್ಸ್ ಆಗಿರ್ಬೋದು, ಕಾಮಿಡಿಯನ್ಸ್ ಆಗಿರ್ಬೋದು, ಅಥವಾ ಚೈಲ್ಡ್ ಆಕ್ಟರ್ಸ್ ಆಗಿರ್ಬೋದು, ಇವರೆಲ್ಲ ಮೋಸ್ಟ್ ಆಫ್ ದೆಮ್ ಜಿ ಕಾಂಟ್ರಿಬ್ಯೂಷನ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಪ್ರಾಪರ್ ಆಗಿ ನಮ್ಮಲ್ಲಿರುವಂತ ಬಿಗ್ಗೆಸ್ಟ್ ಸಮಸ್ಯೆ ನಮಗೆ ಒಂದು ಸಿನಿಮಾಗೆ ಹೀರೋಯಿನ್ ಹುಡುಕೋದು. ಸೊ ಅದರಲ್ಲೂ ಕನ್ನಡದ ಹೀರೋಯಿನ್ಗಳನ್ನ ಕ್ಯಾಸ್ಟ್ ಮಾಡೋದು ತುಂಬಾ ಕಷ್ಟ ಅಂತ ಆಗುತ್ತೆ. ವೆರಿ ಫ್ಯೂ ಟ್ಯಾಲೆಂಟೆಡ್ ಆಕ್ಟ್ರೆಸಸ್ ಇದ್ದಾರೆ ನಮ್ಮಲ್ಲಿ. ಹಾಗಾಗಿ ಅದಕ್ಕೊಂದು ಪ್ಲಾಟ್ಫಾರ್ಮ್ ಮಾಡಿ, ಅದಕ್ಕೊಂದು ವೇದಿಕೆ ಮಾಡಿರೋದು ಬಹಳ ಖುಷಿ ಇದೆ, ಬಹಳ ಹೆಮ್ಮೆ ಇದೆ. ಅಂಡ್ ಚಿತ್ರರಂಗದ ಪರವಾಗಿ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಯು ಆಲ್ ಫಾರ್ ದಿಸ್. ಯಾಕಂತಂದ್ರೆ ಇದು ಡೈರೆಕ್ಟ್ಲಿನೋ ಇಂಡೈರೆಕ್ಟ್ಲಿ ಚಿತ್ರರಂಗಕ್ಕೆ ಬರ್ತಾ ಇರುವಂತ ಒಂದು ಕೊಡುಗೆ ಇದು. ಐ ಥಿಂಕ್ ವಿಲ್ ಫೈಂಡ್ ಸಮ್ ಅಮೇಸಿಂಗ್ ಟ್ಯಾಲೆಂಟ್ಸ್ ಅಂತ ನನಗೊಂದು ನಂಬಿಕೆ ಇದೆ. ವೆರಿ ಟ್ರೂ. ತರುಣ್ ಸುಧೀರ್ ಅಂತ ನಿಮ್ಮ ಹೆಸರು ಹೇಳ್ಬೇಕಾದ್ರೆಲ್ಲ ನಮಗೆ ನೆನಪಾಗೋದು ಸುಧೀರ್ ಸರ್. ಇಡೀ ಕುಟುಂಬ ಒಂದು ಸಿನಿಮಾ ಕುಟುಂಬ. ನಮಗೆಲ್ಲ ಮನೆನೇ ಮೊದಲ ಪಾಠಶಾಲೆ ಆದ್ರೆ ನಿಮಗೆ ತರುಣ್ ಅವರೇ ನಟನೆಯ ಮೊದಲ ಪಾಠಶಾಲೆ ಆಗಿತ್ತು ಅಂತ ಹೇಳ್ಬೋದು ಅಲ್ವಾ? ಹೌದು, ಐ ಥಿಂಕ್ ನಾನು ತುಂಬಾ ಬ್ಲೆಸ್ಡ್ ಅಂತ ಅನ್ಕೋತೀನಿ ಈ ಫ್ಯಾಮಿಲಿ ನಾನು ಹುಟ್ಟಿರೋದಕ್ಕೆ. ಆ ಲೆಗಸಿನ ಉಳಿಸ್ಕೊಂಡು ಹೋಗೋದೇ ತುಂಬಾ ದೊಡ್ಡ ಇಶ್ಯೂ ಆಗುತ್ತೆ. ಎಲ್ಲರೂ ಇವತ್ತಿನ ಟೈಮಲ್ಲಿ ಏನ್ ಸಿನಿಮಾದವರು ಅವ್ರ ಮಕ್ಕಳೆಲ್ಲ ಈಸಿಯಾಗಿ ಬಂದ್ಬಿಡ್ತಾರೆ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಇರ್ತಾರೆ. ಖಂಡಿತವಾಗ್ಲಿಲ್ಲ, ಅದೇ ತುಂಬಾ ಕಷ್ಟ. ಶಿವಣ್ಣ ಇಂದ ಹಿಡಿದು ದರ್ಶನ್ ಸರ್ ತನಕ ಹಿಡಿದು ನಾವು ಯಾರು ಬಂದಿದೀವಿ ಅಂತಂದ್ರೂ ಇಟ್ ಇಸ್ ಓನ್ಲಿ ಟ್ಯಾಲೆಂಟ್, ಶಿಯರ್ ಹಾರ್ಡ್ ವರ್ಕ್ ಅಂತಾನೆ ಹೇಳ್ತೀನಿ. ಸೊ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಟು ಬಿ ಇನ್ ದ ಫ್ಯಾಮಿಲಿ ಆಫ್ ಸುಧೀರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಈ ಹಂತದಲ್ಲಿ ನಿಜವಾಗ್ಲೂ ನಮ್ಮ ಕಾರ್ಯಕ್ರಮದಿಂದ ಒಂದು ಗೌರವದ ಸ್ಟ್ಯಾಂಡಿಂಗ್ ಓವೇಷನ್, ಚಪ್ಪಾಳೆಗಳನ್ನ ಅವರಿಗೆ ದಯವಿಟ್ಟು ಕೊಡ್ಬೇಕು ಎಲ್ಲರೂ ಪ್ಲೀಸ್. ಇವತ್ತಿನ ಕಾರ್ಯಕ್ರಮ ಮಹಾನಟಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಎದ್ದು ನಿಂತು ಚಪ್ಪಾಳೆಗಳ ಮೂಲಕ ಗೌರವಿಸಬೇಕಾಗಿರೋದು ಕನ್ನಡ ಕಂಡಂತ ಶ್ರೇಷ್ಠ ಕಲಾವಿದರಾದಂಥ ಸುಧೀರ್ ಸರ್. ಮಹಾನಟಿಗೆ ತರುಣ್ ಅವರು ಫಸ್ಟ್ ಟೈಮ್ ಜಡ್ಜ್ ಆಗಿ ಬರ್ತಾ ಇರೋದ್ರಿಂದ ನಿಮಗೆ ಸ್ಪೆಷಲ್ ವಿಶಸ್ ಅನ್ನ ಒಬ್ರು ಕಳಿಸಿದ್ದಾರೆ. ಅದನ್ನ ದಯವಿಟ್ಟು ನೀವು ನೋಡ್ಬೇಕು. ಇಟ್ಸ್ ಅ ಸರ್ಪ್ರೈಸ್ ವಿಡಿಯೋ. ಎಲ್ರಿಗೂ ನಮಸ್ಕಾರ. ಹಾಯ್, ನಮಸ್ಕಾರ. ನನ್ನ ಆತ್ಮೀಯ ಗೆಳೆಯ ತರುಣ್ ಸುಧೀರ್ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿಯೂ ಸಹ ಯಶಸ್ವಿಯಾಗಿದ್ದಾನೆ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ಡೈರೆಕ್ಟರ್ ಅಂತ ಕರೆಸ್ಕೊಳ್ತಾನೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಈಗ ಮತ್ತೊಂದು ಹೆಜ್ಜೆ ನನ್ನ ಜಿ ಕುಟುಂಬದ ಮಹಾನಟಿ ಅನ್ನೋ ಕಾರ್ಯಕ್ರಮಕ್ಕೆ ತೀರ್ಪುಗಾರನಾಗಿ ಬಂದಿದ್ದಾನೆ. ತರುಣ್ ಸುಧೀರ್ ಈ ಒಂದು ಶೋವಿನ ಮುಖಾಂತರ ತನ್ನ ಒಂದು ಹೊಸ ಅಧ್ಯಾಯ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆಸ್ ಎ ಜಡ್ಜ್ ಅವರು ಇಲ್ಲಿ ಕೂತ್ಕೊಳ್ತಾ ಇರುವಂಥದ್ದು. ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ನಿರ್ದೇಶಕರು. ಸೊ ಇಂಥವರ ಕೈ ಕೆಳಗೆ ಟ್ರೈನ್ ಆಗೋದಿದೆ ಗೊತ್ತಾ, ಅದನ್ನು ಕೂಡ ಈ ಶೋವಿನಲ್ಲಿ ಕಂಟೆಸ್ಟೆಂಟ್ಸ್ಗೆ ಸಿಕ್ಕಿರುವಂತಹ ಒಂದು ಲಕ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಮುಖಾಂತರ ಒಂದಿಷ್ಟು ನಟಿಯರು ಕನ್ನಡ ಚಿತ್ರರಂಗಕ್ಕೆ ಸಿಗುವಂತದ್ದಾಗಿ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಮಹಾನಟಿ. ಗುಡ್ ಲಕ್. ಎಲ್ರಿಗೂ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಲವ್ ಯು ಜಿ. ಈ ಗೆಳೆಯರ ಒಂದು ಸಪೋರ್ಟು, ಆ ಮಾತು ನಿಮ್ಗೆ ಹೇಗ್ ಅನ್ಸ್ತಾ ಇದೆ ತರುಣ್ ಅವರೇ? ಸರ್ಪ್ರೈಸ್, ನಿಜವಾಗ್ಲೂ ಸರ್ಪ್ರೈಸ್. ಇವರು ಶರಣ್ ಅಂಡ್ ಪ್ರೇಮ್ ನನ್ನ ಲೈಫಲ್ಲಿ ಹೆಂಗಿದ್ದಾರೆ ಅಂತಂದ್ರೆ, ಐ ಥಿಂಕ್ ನಾನು ಇವತ್ತು ಈ ಸ್ಟೇಜಲ್ಲಿ ಬಂದು ನಿಂತಿದ್ದೀನಿ ಅಂತಂದ್ರೆ ನನ್ನ ತಂದೆ ಆಶೀರ್ವಾದ, ನಮ್ಮ ತಾಯಿ ಆಶೀರ್ವಾದ ಎಷ್ಟಿದೆಯೋ, ಇವರಿಬ್ರು ನನ್ನ ಲೈಫಲ್ಲಿ ಇನ್ನೂ ಅಷ್ಟು ದೊಡ್ಡ ಪಾತ್ರನ ಪ್ಲೇ ಮಾಡಿದ್ದಾರೆ. ಸೊ ಇವತ್ತು ನಾನು ಸ್ಮಾಲ್ ಸ್ಕ್ರೀನ್ಗೆ ಈ ಥರದೊಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂದಾಲು ಸೊ ಅವ್ರದ್ದೊಂದು ವಿಶೇಷ ಐ ಥಿಂಕ್ ಇಟ್ ಇಸ್ ನನಗಿನ್ನೊಂದು ಹೊಸ ಹುಮ್ಮಸ್ ಕೊಡುತ್ತೆ ನನಗೆ. ಐ ಥಿಂಕ್ ಇಟ್ ಇಸ್ ವೆರಿ 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 ಟಚಿಂಗ್ ಫಾರ್ ಮಿ. ಇಟ್ಸ್ ಲೈಕ್ ಬ್ರದರ್ ಫ್ರಮ್ ಅನದರ್ ಮದರ್. ಶೋರ್ 100%. ಅರೆ ಲವ್ಲಿ. ಚೌಕದಿಂದ ಅವತ್ತು 4 ಹೊಡೆದ್ರು, ಈಗ ಸೆಂಚುರಿ ಹೊಡೆದಿದ್ದಾರೆ ಕಾಟೇರ ಮೂಲಕ. ಇನ್ನೇನ್ ಬೇಕು? ಥಿಯೇಟ್ರಲ್ಲಿ ನಾವೆಲ್ಲರೂ ವಿಜೃಂಭಿಸಿದೀವಿ. ಸೊ ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ಟೀಸರ್, ಕಾಟೇರ ಚಿತ್ರದ ಟೀಸರ್ ಹಾಕಿದ್ವಿ. ಎಲ್ಲರೂ ಕೇಳ್ತಾ ಇರೋಂಥ ಒಂದು ವಿಷಯ, ಯಾವಾಗ ಬರುತ್ತೆ ಅಂತ. ಡೈರೆಕ್ಟ್ರೇ ಇಲ್ಲಿದ್ದಾರೆ, ಕ್ಯಾಪ್ಟನೇ ಇಲ್ಲಿದ್ದಾರೆ. ಅವರೇ ಡೇಟ್ ಅನೌನ್ಸ್ ಮಾಡ್ಬಿಟ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ಕಾಟೇರ ಥಿಯೇಟರ್ಗೆ ಹೋದ ವರ್ಷ ಹೊಸ ವರ್ಷಕ್ಕೆ ಬಂತು. ಡಿಸೆಂಬರ್ 29 ನ್ಯೂ ಇಯರ್ಗೆ ಥಿಯೇಟರ್ಗೆ ಕಾಟೇರ ಬಂದಿತ್ತು. ಈಗ ನಮ್ಮ ಹೊಸ ವರ್ಷ ಯುಗಾದಿ. ಸೊ ಈ ಯುಗಾದಿಗೆ ಏಪ್ರಿಲ್ 7ನೇ ತಾರೀಕು ನಿಮ್ಮ ಮನೆಗೆ
ನಿಮ್ಮ ಟೆಲಿವಿಷನ್ ಮುಖಾಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಬರ್ತಾ ಇದೆ. 2023 ಲೈಫಲ್ಲಿ ಒಂದೇ ಜಾಗದಲ್ಲಿ ಇಷ್ಟೊಂದು ಸ್ಕೆಲಿಟನ್ ಸಿಕ್ಕಿರೋದು ಇದೇ ಫಸ್ಟ್ ಬಾಸ್ ಆಫ್ ಆಲ್ ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರ್ಸ್. ದೇವಸ್ಥಾನಕ್ಕೆ ನುಗ್ಗಿ ಉಂಡಿ ಹೊತ್ಕೊಂಡು ಹೋಗೋನಲ್ಲ, ಗರ್ಭಗುಡಿಗೆ ನುಗ್ಗಿ ಯಾವನ್ನ ಹೊತ್ಕೊಂಡು ಹೋಗೋದು. ಯಾರೇ ಅವನು? ಮೂರು ಭೀಮ್ನಳ್ಳಿ 1000 ಮಚ್ಚು 100 ಕಡೆ ತಯಾರಾದ್ರು ಅದ್ರಾಗೆ ನಾನ್ ಮಾಡಿರೋ ಮಚ್ಚು ಯಾವುದು ಅಂತ ಗುರ್ತಿಟ್ಬಿಡ್ತಿದ್ದೆ. ನಾವು ನಡಿಬೇಕು ಅಂದ್ರೆ ಅವರನ್ನ ತುಳಿಲೇಬೇಕು. ಜೀವನ ಪೂರ್ತಿ ಅವರು ತುಳಿತಾನೆ ಇರ್ತಾರೆ, ನೀವು ತುಳಿಸ್ಕೊತಾನೆ ಇರಿ. ಎಲ್ಲ ಅವುಗಳು ತಲೆ ಎತ್ತುತ್ತವೆ ದನಿ, ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಹೆಡೆ ಎತ್ತೋದು. ಕಾಟೇರ ಏಪ್ರಿಲ್ 7ರಂದು ಸಂಜೆ 7ಕ್ಕೆ. ತರುಣ್, ನೀವು ಈ ಮಹಾನಟಿ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿರೋದು ನಮ್ಮೆಲ್ರಿಗೂ ಬಹಳ ಬಹಳ ಹೆಮ್ಮೆ ಇದೆ. ತರುಣ್, ವೆಲ್ಕಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಇಬ್ರು ಜಡ್ಜಸ್ ಬಂದಾಗಿದೆ. ಆಡಿಯನ್ಸ್, ಮುಂದಿನ ಜಡ್ಜ್ ಯಾರು ಅಂತ ಗೆಸ್ ಮಾಡ್ತೀರಾ? ಏನಿಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ, ಬಟ್ ಇಲ್ಲೇ ವಿಷಯ ಇರೋದು. ಏನಿದೆ ನಿನ್ನಯ ಮನದೊಳಗೆ ಏನಿದೆ ಅನ್ನೋಂಥ ಪ್ರೇಮದ ಗುಲಾಬಿ, ಚಂದನವನದ ಚಂದ್ರಮುಖಿ, ನಮ್ಮ ವೇದಿಕೆಯ ಮಹಾನಟಿ, ನಮ್ಮೆಲ್ಲರ ಪ್ರೀತಿಯ ಪ್ರೇಮ ಮೇಡಮ್. ಬೆಳಕು ಕಂಡಂತಾಯಿತು, ಹೇಳಿ ಬನ್ನಿ ತಂಪಾಗಲ, ಹೇಳಿ ದುಂಬಿಯೇ ಜೊಂಪಾಗಲ, ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಯಿತು. ಬಹುಶಃ ಮೊಟ್ಟ ಮೊದಲ ಬಾರಿಗೆ ತುಂಬಾ ದಿನಗಳ ನಂತರ ಈ ರೀತಿಯ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಕಿರುತೆರೆಯಲ್ಲಿ ಒಂದು ಹೊಸ ಬೆಳಕನ್ನ ನೋಡಿದಷ್ಟು ಖುಷಿ ಆಯ್ತು ನಮ್ಗೆ. ಥ್ಯಾಂಕ್ ಯು. ನಮ್ಮ ಜಿ ಕುಟುಂಬಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತಿದೆ ಮ್ಯಾಮ್? ತುಂಬಾ ಖುಷಿ ಅನ್ನಿಸ್ತಿದೆ. ಫಸ್ಟ್ ಅಲ್ಲಿ ನಮ್ಮ ಮನೆಗೆ ಬಂದು ಕಾನ್ಸೆಪ್ಟ್ ಹೇಳಿದಾಗ ಒಂಥರ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಯಾಕಂದ್ರೆ ನಾನು ಸಿನಿಮಾದಲ್ಲಿ ವಿಭಿನ್ನ ಪಾತ್ರಗಳು ಮಾಡ್ಕೊಂಡು ಬರೋದ್ರಿಂದ ಸುಮ್ನೆ ಹೋಗಿ ಕುತ್ಕೊಳಕ್ ನನ್ಗೆ ಇಷ್ಟ ಬರ್ತಿರ್ಲಿಲ್ಲ. ಸೊ ದೇರ್ ಈಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ನನಗೂ ಇರಬೇಕು, ಆಡಿಯನ್ಸ್ಗೂ ಇರಬೇಕು ಅನ್ನಿಸ್ತು. ಸೊ ಹಾಗಾಗಿ ಅವ್ರು ಬಂದು ಹೇಳಿದಾಗ ಓಕೆ ಖುಷಿ ಆಯ್ತು, ಇದೊಂಥರ ಚೆನ್ನಾಗಿದೆ. ಫಸ್ಟ್ ಟೈಮ್ ಈ ತರ ಕಾನ್ಸೆಪ್ಟ್ ಕ್ರಿಯೇಟಿವಿಟಿ ಆಗಿ ಮಾಡ್ತಾ ಇರೋದು. ಸೊ ಅದಕ್ಕೆ ಜಿ ಕನ್ನಡದವ್ರಿಗೆ ಧನ್ಯವಾದಗಳು. 29 ವರ್ಷಗಳನ್ನ ಪೂರೈಸಿ 30ನೇ ವರ್ಷಕ್ಕೆ ಇವತ್ತು ಹೆಜ್ಜೆ ಇಡ್ತಿದ್ದೀರಾ ಮೇಡಮ್. ನಿಮ್ದೊಂದು ಆಕ್ಚುಲಿ ಮಹಾ ಜರ್ನಿ. ಸೊ ಆ ಮಹಾ ಜರ್ನಿ ಬಗ್ಗೆ ನಮ್ಮ ಮಹಾನಟಿ ವೇದಿಕೆಯಲ್ಲಿ ಹೇಳೋದಾದ್ರೆ, ಆ ಜರ್ನಿನ ಒಂದ್ಸಲಿ ಹಾಗೇ ಟ್ರಾವೆಲ್ ಬ್ಯಾಕ್ ಮಾಡಿ ಯೋಚನೆ ಮಾಡಿ ನೋಡೋದಾದ್ರೆ ಏನೇನು ನೆನಪಾಗತ್ತೆ? ನನ್ನ ಸ್ಕೂಲ್ ಲೈಫ್ ಆಯಿತು, ನನ್ನ ಕಾಲೇಜ್ ಲೈಫ್ ಆಯಿತು, ಮುಂದೆ ಏನು ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು ನನಗೆ ಹೇರೋಸ್ಟ್ರೆಸ್ ಆಗಬೇಕು ಅಂತ ಭಾಳ ಇಂಟ್ರೆಸ್ಟ್ ಇತ್ತು ನನಗೆ. ಸೊ ಸವ್ಯಸಾಚಿ ಅಂತ ಒಂದು ಸಿನಿಮಾ ಟ್ರೈ ಮಾಡಿದ್ರು ಅಮ್ಮ. ನಿನಗಿಷ್ಟ ಆದರೆ ಕಂಟಿನ್ಯೂ ಮಾಡಿಲ್ಲ ಅಂದರೆ ಬೇಡ ಅಂದರು. ಸೊ 7th ಸ್ಟ್ಯಾಂಡರ್ಡ್ ಇದಕ್ಕೆ ಥ್ಯಾಂಕ್ಸ್ ಕ್ರೆಡಿಟ್ ಹೋಗ್ಬೇಕಾಗಿರೋದು ಮಲ್ಲಿಕಾರ್ಜುನ್ ಅವ್ರಿಗೆ. ಸೊ 2nd PU ಎಕ್ಸಾಮ್ ನಡೀತಾ ಇತ್ತು, ಸಡನ್ ಆಗಿ ಫೋನ್ ಮಾಡಿದ್ರು, ಈ ತರ ಬನ್ನಿ ನಿಮ್ಗೆ ಫೋಟೋ ಸೆಷನ್ ಮಾಡಿಸ್ಬೇಕು ಅಂತ. MS ರಾಜಶೇಖರ್ ಅವರು ಈ ವಾಸ್ ಅ ಡೈರೆಕ್ಟರ್. ಸೊ ಅವರು ನನ್ನ ನೋಡಿ ಫೋಟೋ ಶೂಟ್ ಮಾಡಿದ್ರು. ಅವಾಗ ತಾನೇ ನಾನು ಶಿವರಾಜ್ ಕುಮಾರ್ ಅವ್ರನ್ನ ನೋಡಿದ್ದು, ಅವಾಗ್ಲೇ ಅಲ್ಲಿ ಕೂತಿದ್ರು. ಆಮೇಲೆ ಅಮ್ಮನಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಆಮೇಲೆ ಪ್ರೊಡ್ಯೂಸರ್ಸ್ ಎಲ್ಲ ಒಪ್ಕೊಂಡ್ಮೇಲೆ ಸವ್ಯಸಾಚಿ ಶೂಟ್ ಮಾಡಿದ್ವಿ. ಅವಾಗ ಶಿವರಾಜ್ ಕುಮಾರ್ ಅಂದರೆ ದೊಡ್ಡ ಫ್ಯಾನ್ ನಾನು. ಸ್ಕೂಲ್ ಡೇಸಲ್ಲಿ ಅವ್ರು ಏನೇ ಡ್ಯಾನ್ಸ್ ಮಾಡಿದ್ರು ಮನೇಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ, ಅವ್ರದ್ದು ನೋಡೋದು, ಅವ್ರು ಹೇಗೆ ಸ್ಟೈಲ್ ಮಾಡ್ತಾ ಇದ್ರು ಅಂತ. ನೋಡಿ ನಮ್ಮ ಅದೃಷ್ಟ ಏನಂದ್ರೆ 4 ಸಿನಿಮಾ ಅವ್ರ ಜೊತೆ ನಾನು ಮಾಡಿದ್ದು. ಅದು ಓಮ್ ದೊಡ್ಡ ಹಿಸ್ಟ್ರಿ ರೆಕಾರ್ಡು. ಸೊ ಐ ಶುಡ್ ಸೇ ಥ್ಯಾಂಕ್ಸ್ ಟು ಉಪೇಂದ್ರ ಅವ್ರಿಗೆ ಆ್ಯಂಡ್ ರಾಜ್ಕುಮಾರ್ ಅವ್ರ ಬ್ಯಾನರ್ಗೆ. ಯಾಕಂದರೆ ರಾಜ್ಕುಮಾರ್ ಸರ್ ನನ್ನನ್ನು ಸೆಲೆಕ್ಟ್ ಮಾಡದೆ ಹೋಗಿದ್ದಿದ್ರೆ ನಾನು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಉಪ್ಪಿ ಸರ್ ಅಂದ ತಕ್ಷಣ ಇಲ್ಲಿ ಎಲ್ಲರ ಮನ್ಸು ಖುಷಿ ಆಗುತ್ತೆ. ಕರಿಮಣಿ ಮಾಲೀಕ ಅಂದ್ರೆ ಇವಾಗ ಅಲ್ಲಿ ನೋಡಿ ಮೇಡಮ್. ಮ್ಯಾಮ್, ಇಷ್ಟು ವರ್ಷ ಆದ್ಮೇಲೆ ಆ ಟ್ರೆಂಡ್ನ ಮತ್ತೆ ನೀವು ನೋಡಿದಾಗ ನಿಮ್ಗೆ ಆಕ್ಚುಲಿ ನಿಮ್ ಥಾಟ್ ಏನಿತ್ತು ಮ್ಯಾಮ್? ಏನೂ ಬರಲಿಲ್ಲ. 25 ವರ್ಷ ಆದ್ಮೇಲೆ ಈಗ ಅರ್ಥ ಆಗ್ತಿದ್ಯಾ ಈ ಸಾಂಗ್ ಆ ಸಾಂಗ್ ಥಾಟ್ ನೋಡಿ ಎಷ್ಟು ಚೆನ್ನಾಗಿದೆ. ನೀನೆಲ್ಲಾನು ಇದೆ, ಎಲ್ಲಾನು ಇದೆಯನ್ನೆಲ್ಲ ಯಾವುದು ಅಂತ ಕೇಳ್ದೆ ಉಪೇಂದ್ರ. ನಲ್ಲ ಅಂದ್ರು. ಓ ಕರೆಕ್ಟ್, ಮತ್ತಿನ್ನೊಂದ್ಸಲಿ ಸಾಂಗ್ ನೋಡಿ. ಸೊ ಟ್ರೆಂಡ್ ಸೆಟ್ಟರ್ ಇಲ್ಲಿ ಸ್ಟೇಜ್ ಮೇಲೆ ಇದ್ದಾಗ
ಆ ಟ್ರೆಂಡ್ನ ನಾವ್ ಯಾಕೆ ಇಲ್ಲಿ ಒಂದ್ಸಲಿ ಮಾಡಬಾರ್ದು ಅನ್ನೋದು ಅಭಿಮಾನಿಗಳ ಆಸೆ. Music! ಮಹಾನಟಿ ವೇದಿಕೆಗೆ ಆಲ್ರೆಡಿ 3 ಜನ ಜಡ್ಜಸ್ ಬಂದು ಕೂತಿದ್ದಾರೆ. ಈಗ ಈ ವೇದಿಕೆಯ ಮಾಸ್ಟರ್ ಮೈಂಡ್ ಅನ್ನ ವೆಲ್ಕಮ್ ಮಾಡುವಂತ ಸಮಯ. 100 ಸಾಧಕರನ್ನ ಸಾಧನೆಯ ಸೀಟಲ್ಲಿ ಮಾತಾಡಿಸಿ ಸಾಧನೆಗೆ ಒಂದು ಹೊಸ ಅರ್ಥ ಕೊಟ್ಟವರು, ಕನ್ನಡ ಸಿನಿಮಾದ ಡಿಕ್ಷನರಿ, ಟ್ಯಾಲೆಂಟ್ಗೆ ಲೈಬ್ರರಿ, ನಟ, ನಿರೂಪಕ, ನಿರ್ಮಾಪಕ, ನಿರ್ದೇಶಕ, ಅದ್ಭುತವಾದಂತಹ ವ್ಯಕ್ತಿತ್ವ, ವಾಗ್ಮಿ, ಬರಹಗಾರ, ಖುಷಿಯಾದಂಥ ಮಾತುಗಾರ, ಪ್ರೀತಿಯಿಂದ ಹೇಳುವಂತ ಗುರು, 7 ಕೋಟಿ ಕನ್ನಡಿಗರಲ್ಲಿ ಒಬ್ಬ ವಿಶೇಷ ವ್ಯಕ್ತಿಗೆ ಸಿಗುವಂತ ಕೋಟ ಶಿವರಾಮ್ ಕಾರಂತರ ಪ್ರಶಸ್ತಿಯನ್ನ ಪಡೆದಂತವರು, ಮಹಾನಟಿಯ ಮಾಸ್ಟರ್ ಮೈಂಡ್, ಸ್ಪರ್ಧಿಗಳ ಆಪ್ತ ಮಿತ್ರ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ಒಳ್ಳೆ ಚಪ್ಪಾಳೆ ರಮೇಶ್ ಅರವಿಂದ್ ಸರ್ಗೆ. ಥ್ಯಾಂಕ್ ಯು ವೆಲ್ಕಮ್ ಟು ಮಹಾನಟಿ ಮೆಗಾ ಆಡಿಷನ್. ನಮ್ಮ ಭಾರತದ ಮಹಾನಟರಲ್ಲಿ ನೀವು ಕೂಡ ಒಬ್ರು, ಒಂದು ಸಿನಿಮಾದ ಎನ್ಸೈಕ್ಲೋಪೀಡಿಯಾ ಅಂತಾನೆ ಹೇಳ್ಬೋದು. ನೀವೊಬ್ರು ಟೆಕ್ನಿಷಿಯನ್, ಆಕ್ಟರು, ಡೈರೆಕ್ಟರು, ಆಂಕರು, ಪ್ರೊಡ್ಯೂಸರು, ರೈಟರು, 4 ದಶಕದ ಸೂಪರ್ ಸ್ಟಾರು ಅಂಡ್ ನಮ್ಮ ಚಂದನವನದ ಮೋಸ್ಟ್ ಜೆಂಟಲ್ ಮ್ಯಾನ್ ಅಂಡ್ ಪ್ರೇಕ್ಷಕ ನಾನು ಎಲ್ಲದಕ್ಕಿಂತ ಆ ಸೀಟಲ್ಲಿ ಕೂತ್ಕೊಳ್ಳೋ ಮಜಾ ಬೇರೆ ಎಲ್ಲೂ ಇಲ್ಲ ಅಲ್ವಾ ಸರ್? ಇನ್ನೊಂದು ಹೇಳೋದ್ ಮರ್ತದೆ ಸರ್, ಇವತ್ತಿಗೂ ಕೂಡ ಎಲ್ಲ ಹೆಣ್ಮಕ್ಳಿಗೆ ಸುರ ಸುಂದರ ವಾರೆ ವಾ ಹೀರೋ ಏನ್ ಹೇಳ್ತೀರಾ ಸರ್? ಬಹಳ ಹಳೆ ಹಾಡು, ಬಹಳ ಹಳೆ ಸುಂದರ, ಅದು ನಾನಲ್ಲ, ಓಮಲ್ಲಿಗೆ ಹೀರೋ. ನೀವೇ ಪ್ರೇಮ ಮೇಡಮೇ ಒಪ್ಕೋತಾರೆ ಮ್ಯಾಮ್, ಹೌದಾ ಅಲ್ವಾ ಮ್ಯಾಮ್? ಥ್ಯಾಂಕ್ ಯು ಪ್ರೇಮ, ನೈಸ್ ಟು ಸಿ ಯು ಅಗೈನ್. ಎಷ್ಟು ವರ್ಷ ಆಯ್ತು ಪ್ರೇಮ ನೋಡಿ. ಅಂಡ್ ತರುಣ್ ಕಾಟಾರೆ ನೋಡಿದೆ, ಬಹಳ ಅದ್ಭುತ ಡೈರೆಕ್ಟ್ ಮಾಡಿದ್ರಿ. ನೈಸ್ ಟು ವರ್ಕ್ ವಿತ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಶ್ವಿಕಾ, ಹಲೋ ಸರ್. ವಾವ್ ಬಹಳ ಖುಷಿ ಆಗ್ತಿದೆ ಇವ್ರ ಜೊತೆಲ್ಲ ಸೇರೋದು. ನಾನು ಯಾವಾಗಲೂ ಶೋನ ಒಂಟಿಯಾಗಿ ಮಾಡೋ ಅಭ್ಯಾಸ, ಇವತ್ತು ಈ ತರ ಒಂದು ಟ್ಯಾಲೆಂಟೆಡ್ ಗ್ಯಾಂಗ್ ಇದೆ ನನ್ನ ಜೊತೆ. ಮೋರ್ ಪಾರ್ಟಿ ಯು ಗೈಸ್. ಮತ್ತು ನೀವು ಏನ್ರಿ ಶೋ? ಅದೇ ಸರ್, ಅದು ಸರ್ ನೀವಿದ್ದ ಕಡೆ ಆ ಚಪ್ಪಾಳೆಗಳಿಗೆ ವಿಶ್ರಾಂತಿ ಇರೋದೇ ಇಲ್ಲ. ಈ ಚಪ್ಪಾಳೆ ಸಂಭ್ರಮದ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಹುಟ್ಟದಾಗ್ಲಿಂದ ಅಪ್ಪ ಅಮ್ಮ ಮುದ್ದು ಮಾಡ್ತಾರಲ್ಲ, ಆ ಮೊದಲನೇ ಶಬ್ದದಿಂದ ಅದೇನೇನೋ ಶಬ್ದಗಳು ಕಿವಿಗೆ ಬೀಳ್ತಾ ಇರುತ್ತೆ. ಆದ್ರೆ ಒಬ್ಬ ಕಲಾವಿದನಿಗೆ ಜಗತ್ತಿನ ಅತಿ ಶ್ರೇಷ್ಠವಾದ ಶಬ್ದ ಅಂದ್ರೆ ಇದು. ಸರ್, ಪ್ರೋಮೋಲಿ ನೀವೊಂದು ವಿಷಯ ಹೇಳಿದ್ರಿ, ಅವಕಾಶ ಸಿಕ್ಕರೆ ಆಕಾಶದ ಎತ್ತರಕ್ಕೆ ಬೆಳಿತೀರಾ ಅಂತ ಹೇಳಿ. ಮಹಾನಟಿ ಅವಕಾಶ ಒಬ್ಬ ನಟಿಗೆ ಎಷ್ಟು ಮುಖ್ಯ ಸರ್? ಅವಕಾಶಕ್ಕಿಂತ ಮುಖ್ಯವಾದದ್ದು ಲೈಫಲ್ಲೇ ಯಾವುದಿಲ್ಲ. ಎಷ್ಟೇ ಪ್ರತಿಭೆ ಇರಲಿ, ಏನೇ ಟ್ಯಾಲೆಂಟ್ ಇರಲಿ, ಅದನ್ನ ತೋರ್ಸೋಕ್ಕೊಂದು ಪ್ಲಾಟ್ಫಾರ್ಮ್ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಹಾಗಾಗಿ ಅವಕಾಶ ಅನ್ನೋದು ಬಹಳ ಬಹಳ ಮುಖ್ಯ. ಈ ತರ ಗೋಲ್ಡ್ ಪ್ಲೇಟ್ ಅಲ್ಲಿ ತಗೊಂಬಂದು ಈ ಇಡೀ ಕರ್ನಾಟಕ ನಿಮ್ಮನ್ನ ವಾಚ್ ಮಾಡ್ತಾ ಇದೆ. ಇಡೀ ಕರ್ನಾಟಕ ನಮ್ಮನ್ನೆಲ್ಲ ವಾಚ್ ಮಾಡಕ್ಕೆ ಎಷ್ಟು ವರ್ಷಗಳಾಯ್ತು ಗೊತ್ತಾ? ನಿಮ್ಗೆ ಫಸ್ಟ್ ಡೇ ಆ ಚಾನ್ಸ್ ಸಿಗ್ತಾ ಇದೆ. ಅದ್ಭುತವಾದ ಅವಕಾಶ, ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ. ಅಂಡ್ ಥ್ಯಾಂಕ್ಸ್ ಟು ಝೀ ಫಾರ್ ದಟ್. ವೆರಿ ಟ್ರೂ ಸರ್ ಹೇಳಿದ ನಿಜವಾದ ಮಾತು. ಸರ್, ಭಾರತೀಯ ನಟರಲ್ಲಿ ತುಂಬಾ ಸೂಕ್ಷ್ಮವಾಗಿ ನಟಿಸೋದ್ರಲ್ಲಿ ನೀವು ಕೂಡ ಪ್ರಮುಖರು. ನಟನೆ ಅಂತ ಅಂದ್ರೆ ರಮೇಶ್ ಸರ್ ಪ್ರಕಾರ ಏನು? ನನ್ಗನ್ಸಿದೆ ನಟನೆ ಅಂದ್ರೆ ಅದೊಂದು ಒಪ್ಪಿಗೆ ರೀ.
ಅಂದ್ರೆ ನೀನ್ ಕೊಲೆಗಾರ ಅಂತಾರೆ ಅಮೃತೋಷ್ನಲ್ಲಿ ಒಪ್ಕೋಬೇಕು, ಇಲ್ಲ ನೀನ್ ಪತ್ತೇದಾರಿ ಅಂತಾರೆ ಅದನ್ನ ಒಪ್ಕೋಬೇಕು, ಅಥವಾ ನೀನ್ ತ್ಯಾಗರಾಜ ಅಂತಾರೆ ಅದನ್ನ ಒಪ್ಕೋಬೇಕು, ನಿನ್ಗೆ ಅವ್ಳು ಕಂಡ್ರೆ ಇಷ್ಟ ಅಂತಾರೆ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ಒಪ್ಕೋಬೇಕು. ನೀವು ದೇವರಲ್ಲಿ ನಂಬಿಕೆ ಇರ್ಬೋದು ಆದ್ರೆ ನೀನ್ ನಾಸ್ತಿಕ ಅಂತಾರೆ ಅದನ್ನು ಒಪ್ಕೋಬೇಕು. ಹಾಗಾಗಿ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಏನೇ ಮೌಲ್ಯಗಳಿರ್ಬೋದು, ನಿಮ್ ಮನಸ್ಸಲ್ಲಿ ಏನೇ ಇರ್ಬೋದು, ಆದ್ರೆ ಆ ಪಾತ್ರ, ಆ ಸನ್ನಿವೇಶ, ಆ ಡೈರೆಕ್ಟರ್ ಹೇಳೋದನ್ನ ಪರಿಪೂರ್ಣ ನೀವು ಒಪ್ಕೋಬೇಕು. ಸೊ ಹಾಗಾಗಿ ಅದು ಐ ಥಿಂಕ್ ಇಟ್ ಇಸ್ ಸರೆಂಡರಿಂಗ್, ಅಕ್ಸೆಪ್ಟಿಂಗ್ ದ ರೋಲ್ ಕಂಪ್ಲೀಟ್ಲಿ. ಆ ಗ್ರಹಿಕೆನೆ ಆಕ್ಟಿಂಗ್. ಅದನ್ನ ಒಪ್ಕೊಂಡ್ಬಿಟ್ರೆ ಎಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ರೀ, ಒಂದು ಜೀವಮಾನದಲ್ಲಿ 100 ಜೀವಗಳನ್ನ ನಾವು ನಡೆಸಬಹುದು. ಅದೇ ರೀತಿ ಸಿನಿಮಾ. ಈಗ ನಾವಲ್ಲ ಇನ್ ಒನ್ ಲೈಫ್ ಟೈಮ್ ಯು ಹ್ಯಾವ್ 100 ಲೈಫ್ಸ್. ದಟ್ಸ್ ಅನ್ ಆಕ್ಟರ್. ಸೂಪರ್ ಸೂಪರ್. ಅಂಡ್ ಮಹಾನಟಿಯ ಮಹಾಗುರು ಮಾಸ್ಟರ್ ಮೈಂಡ್ ಆಗಿ ಅಷ್ಟೇ ಅಲ್ಲ, ಎಲ್ಲ ಕಂಟೆಸ್ಟೆಂಟ್ಗಳ ಆಪ್ತ ಮಿತ್ರರಾಗಿ ನೀವು ನಮ್ ಜೊತೆ ಇರ್ತೀರಾ ಸರ್. ಈ ಜವಾಬ್ದಾರಿ, ಹೊಸ ಜವಾಬ್ದಾರಿ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನನಗಂತೂ ಇದು ಬಹಳ ಖುಷಿ ಆಗುತ್ತೆ. ನನಗಿಂತ ನನ್ನ ಹೆಂಡತಿಗೆ ಬಹಳ ಖುಷಿ, ಯಾಕಂದ್ರೆ ಈ ಸಲ ನಾನು ಕೂತ್ಕೋಬಹುದು ಅಂತ ಹೇಳಿದೀರಾ. ಸೊ ಅರ್ಚನಾ ಹೇಳಿದ್ಲು ಬೇರೆ ಯಾವ ಕಾರಣಕ್ಕೂ ಬೇಡ, ನಿಮ್ಗೆ ಚೇರ್ ಕೊಡ್ತೀರ ದಯವಿಟ್ಟು ಅಂತ. ಸೊ ಅದು ಒಂದು. ಎಲ್ಲದಕ್ಕಿಂತ ನನಗೇನ್ ಖುಷಿ ಅಂದ್ರೆ ಇದರಲ್ಲಿ ಬಹಳ ಬ್ಯೂಟಿಫುಲ್ ಅಂದ್ರೆ, ನಾಳೆ ಇವತ್ತು ಬರ್ತಾರಲ್ಲ 25 ಹುಡುಗಿರಲ್ಲಿ ಯಾರೊಬ್ರು ಶ್ರೀದೇವಿ ಆಗ್ಬೋದು ಸರ್, ಯಾರೊಬ್ರು ಹೇಮಾಲಿನಿ ಆಗ್ಬೋದ್ರಿ, ಯಾರು ಗೊತ್ತು ಎಂತ ಭವಿಷ್ಯ ಕಾದಿದ್ಯೋ. ಇದು ಬರೀ ಸ್ಟೇಜ್ ಅಲ್ಲ ರೀ, ಇದು ರನ್ವೇ. ಇಲ್ಲಿಂದ ಹಂಗೆ ಏರೋಪ್ಲೇನ್ ಹಾರಿ ಹೋಗ್ಬಿಡುತ್ತದೋ. ಅದು ನಾಳೆ ಬಾಲಿವುಡ್, ಹಾಲಿವುಡ್ ಎಲ್ಲಿಗೆ ಹೋಗುತ್ತೋ ಆ ಪ್ರತಿಭೆ. ಆ ಒಂದು ದೊಡ್ಡ ಕತೆಗೆ ನಾವೆಲ್ಲ ಸಾಕ್ಷಿಯಾಗಿರ್ತೀವಲ್ಲ, ಅದಕ್ಕಿಂತ ಅದ್ಭುತ ಏನಿದೆ. ಹಾಗಾಗಿ ಸ್ವಲ್ಪ ಹಠೋಡಿನ ಲೈಟ್ ತರಲೆ ಮಾಡೋಣ. ಮತ್ತೆ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂದು ದಿಸ್ ಇಸ್ ಮಹಾನಟಿ. ವಿಶೇಷವಾದಂತಹ ಒಂದು ವಿಷಯವನ್ನ ನಾನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲೇಬೇಕು. ಮಹಾನಟಿ ಯಾಕೆ ವಿಶೇಷ ಅಂತ ಅಂದ್ರೆ, ಇಲ್ಲಿ ಬರೀ ನಟನೆಗೆ ಮಾತ್ರ ಅವಕಾಶ ಇಲ್ಲ. ವಿಜೇತರಿಗೆ ಕೊನೆಯಲ್ಲಿ ಜೀ ಕನ್ನಡ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾ ಇದೆ. ಕನ್ನಡ ಪ್ರೇಕ್ಷಕರಿಗೆ ಇದು ನಾವು ಕೊಡ್ತಾ ಇರುವಂತಹ ಪ್ರಾಮಿಸ್. ಬಹುಶಃ ಕಿರುತೆರೆಯಲ್ಲೇ ಇದು ಮೊಟ್ಟ ಮೊದಲ ಬಾರಿಗೆ ಹೊಸ ಪ್ರಯತ್ನ. ಅವಕಾಶ ಎಲ್ಲರೂ ಕೊಡ್ತಾರೆ, ಆ ಅವಕಾಶಕ್ಕೆ ಒಂದು ತೀರ್ಮಾನ ಬೇಕು ತಾನೆ. ಒಬ್ಬ ನಟಿ ಮಹಾನಟಿಯಾಗಿ ಮಹಾಪರದೆ ಮೇಲೆ, ಬೆಳ್ಳಿ ಪರದೆ ಮೇಲೆ ತನ್ನ ಮೊದಲ ಚಿತ್ರದಲ್ಲಿ ಕಾಣಿಸ್ಕೊಳ್ಳೋದು ನಮ್ಮ ಜೀ ಕನ್ನಡ ವಾಹಿನಿ ನಿರ್ಮಾಣ ಮಾಡುವಂತ ಒಂದು ಚಿತ್ರದಿಂದ. ಸೊ ರಮೇಶ್ ಸರ್, ಈ ವಿಶೇಷ ಎಷ್ಟು ಸ್ಪೆಷಲ್? ನಾವೆಲ್ಲ ಬಂದಾಗ ಜೀ ಇಲ್ವಲ್ಲಪ್ಪ. ನೀವು ಒಂದು ಚಿತ್ರದಲ್ಲಿ ಅವಕಾಶ ಸಿಗೋದು ಅಂದ್ರೆ ಚಿತ್ರರಂಗದಲ್ಲಿ ಇರೋರು ಗೊತ್ತು ಅದು ಎಷ್ಟು ಕಷ್ಟ ಅಂತ. 3 ತಿಂಗಳಲ್ಲಿ ಇವರಲ್ಲಿ ಯಾರೊಬ್ರು ಹೀರೋಯಿನ್ ಆಗ್ತಾ ಇದಾರೆ, ಅದೊಂದು ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋ ಪ್ರಾಮಿಸ್ ನೀವು ಕೊಡ್ತಾ ಇದ್ದೀರಾ ಅಂದ್ರೆ ಅದ್ಭುತ ರೀ. ಇದಕ್ಕಿಂತ ಐ ಮೀನ್ ಟೆಲಿಂಗ್ ಯು, ನಮ್ಮ ಶೋಲಿ ನಾವು ಎಲ್ಲ ಕಡೆ ಗಿಫ್ಟ್ ಹ್ಯಾಂಪರ್ ಕೊಡ್ತಾ ಇರ್ತೀವಿ ಅಲ್ವಾ. ನೀವು ಚಿತ್ರರಂಗಕ್ಕೆ ಕೊಡ್ತಿರುವಂತ ಅತಿ ದೊಡ್ಡ ಗಿಫ್ಟ್ ಅಂದ್ರೆ ಈ ತರ ಪ್ರತಿಭೆಗಳನ್ನ ನಮಗೆ ಪರಿಚಯ ಮಾಡಿಸೋದು. ಅದ್ಭುತವಾದಂತ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಆ ಕನಸುಗಳಿಗೆ ಒಂದು ಚಾಲನೆ ಸಿಗುವಂತಹ ಸಮಯ. ಮೆಗಾ ಆಡಿಷನ್ ರೂಲ್ಸ್ ಅನ್ನ ಹೇಳೋದಾದ್ರೆ, ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಬರ್ತಾರೆ. ಜಡ್ಜಸ್ ಹಾಗೂ ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಸರ್ ತಮ್ಮ ಪರಿಚಯವನ್ನ ಅವರಿಗೆ ಮಾಡಿಕೊಡ್ತಾರೆ. ಅಂಡ್ ತಮ್ಮ ಪರಿಚಯ ಆದ ನಂತರ ಅವರ ನಟನೆಯ ತುಣುಕನ್ನ ಪ್ರದರ್ಶನ ಮಾಡ್ತಾರೆ. ಅವರ ಬಣ್ಣ, ಹಿನ್ನೆಲೆ ಯಾವುದನ್ನೂ ಕೂಡ ನೋಡದೆ ಕೇವಲ ಅವರ ಪ್ರತಿಭೆಯನ್ನಷ್ಟೇ ಪರಿಗಣಿಸಿ ನಮ್ಮ ಜಡ್ಜಸ್ ಅವರನ್ನ ಆಯ್ಕೆ ಮಾಡ್ತಾರೆ. ತರುಣ್ ಸರ್, ಪ್ರೇಮ ಮೇಡಮ್, ನೆಶ್ವಿಕಾ ಅವರ ಮುಂದೆ ಆ ಕ್ಯಾಮ್ರಾಗಳಿದೆ. ಆ ಕ್ಯಾಮ್ರಾ ಫ್ಲಾಶ್ ಅಲ್ಲಿ ಅವರ ಭವಿಷ್ಯದ ಬೆಳಕಿರುತ್ತೆ. ಓಕೆ, ಈಗ ಜಡ್ಜಸ್ ಒಂದು ಹಂಗೆ ರೆಡಿ, 3, 2, 1. ಎಸ್, ಅನುಶ್ರೀ ಅವರು ಆಯ್ಕೆ ಆಗಿದ್ದಾರೆ ಮಹಾನಟಿ ಆಂಕರಿಂಗ್ಗೆ. ನಂದೊಂದು ಫಸ್ಟ್ ನೋಡಿ, ಫಸ್ಟ್ ಸೆಲೆಕ್ಷನ್ ನಂದಾಗಿದೆ. ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ 3 ಜಡ್ಜಸ್ ಈ ರೀತಿ ಬಜರ್ ಒತ್ತಿ ಆ ಕ್ಯಾಮ್ರಾ ಕ್ಲಿಕ್ ಆಗಿ ಗ್ರೀನ್ ಲೈಟ್ ಬಂದ್ರೆ ಸೆಲೆಕ್ಟೆಡ್ ಅಂತ ಅರ್ಥ. ಅವರಿಗೆ ಮಾಸ್ಟರ್ ಮೈಂಡ್ ನಮ್ಮ ರಮೇಶ್ ಅರವಿಂದ್ ಸರ್ ಅವರು ಒಂದು ಗೋಲ್ಡನ್ ಟಿಕೆಟ್ ಅನ್ನ ಕೊಟ್ಟು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಾರೆ. ಸೊ ನಮ್ಮ 3 ಜಡ್ಜಸ್ ಅಲ್ಲಿ ಒಬ್ರು ಬಜರ್ ಒತ್ತಿಲ್ಲ ಅಂದ್ರೂ ಕೂಡ ಆ ನಟಿಯರು ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ. ಯಾರು ಬಜರ್ ಒತ್ತಿಲ್ಲ ಅಂದ್ರೆ
ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳಿ ಮುಂದಿನ ಮಹಾನಟಿ ಕಾರ್ಯಕ್ರಮಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಅವ್ರನ್ನ ಗೌರವದಿಂದ ಕಳಿಸ್ಕೊಡ್ತೀವಿ. ಈಗ ನಾನೇನ್ ಮಾಡ್ತೀನಿ, ಮಾತಾಡಲ್ಲ, ನಾನು ಅಲ್ಲಿ ಹೋಗಿ ನಟಿಯರನ್ನ ಕಳಿಸ್ತೀನಿ. ಜಡ್ಜಸ್, ಮಾಸ್ಟರ್ ಮೈಂಡ್, ಆಲ್ ದ ವೆರಿ ಬೆಸ್ಟ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಮಹಾನಟಿ ಹಿಪ್ ಹಿಪ್! ಹಿಪ್ ಹಿಪ್! ಹಿಪ್ ಹಿಪ್! ಸ್ವಾಗತ, ಸುಸ್ವಾಗತ ನಟಿ ನಂಬರ್ 1. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಮಾಡಬೇಕು. ಹಾಯ್ ಮಾ, ಹಾಯ್ ಸರ್. ಏನ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಪ್ರಿಯಾಂಕಾ. ಪ್ರಿಯಾಂಕಾ, ಯಾವ ಊರು, ಎಲ್ಲಿಂದ ಬಂದಿದ್ದೀರಾ? ಸರ್ ನಾನು ಮೈಸೂರಿಂದ ಬಂದಿದ್ದೀನಿ ಸರ್. ಏನ್ ಮಾಡ್ಕೊಂಡಿದ್ರಿ ಬಿಟ್ಟು ಆಕ್ಟಿಂಗ್ ಬಿಟ್ಟು ಬೇರೆ ಏನು? ವಾಟ್ ಇಸ್ ಯುವರ್ ಬ್ಯಾಕ್ ಗ್ರೌಂಡ್? ಸರ್ ನಾನು ಇವಾಗ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ ಮೈಸೂರಲ್ಲಿ. Okay. ವಿದ್ಯಾವರ್ಧಕ ಕಾಲೇಜ್ನಲ್ಲಿ ಓದ್ತಾ ಇದ್ದೀನಿ. ಓಕೆ, ಸೊ ನೀವು ಸ್ಟಡೀಸ್ ಎರಡು ಮ್ಯಾನೇಜ್ ಮಾಡಬೇಕು ಅಂತಿದ್ರೆ ಅಥವಾ ಸ್ಟಡೀಸ್ ಅಷ್ಟೇ? ಥ್ಯಾಂಕ್ ಯು ವೆರಿ ಮಚ್. ಅದು ಇಲ್ಲ ಸರ್, ಎರಡೂ ಮಾಡ್ತೇನೆ. ಮಾಡ್ತೀರಾ? ಓಕೆ, ಇದು ನೋಡಿದೀನಿ ನಾನು, ತುಂಬಾ ಸ್ಟಡೀಸ್ ಇಂದ acting ಬಂದು ಅದನ್ನ ಕಂಪ್ಲೀಟ್ ಮಾಡಿರೋದು. ನಮಗೂ ಗೊತ್ತು, ನಾವು ಫೇಸ್ ಮಾಡಿದೀವಿ ಸೇಮ್. ಇಲ್ಲಿ ಯಾವುದೋ ಒಂದು ಕೆರಿಯರ್ ಚೆನ್ನಾಗಿ ಆಗ್ಲಿ ನಿಮಗೆ. ಸೊ ವಾಟ್ ಇಸ್ ಯುವರ್ ಏನ್ ಆಕ್ಟ್ ಮಾಡ್ಬೇಕು ಅಂತಿದ್ದೀರಾ? ಸರ್ ನಾನಿವತ್ತು ಕೃಷ್ಣೇಗೌಡ ಆನೆ ನಾಟಕದ ಒಂದು ಪ್ರಸಂಗದಲ್ಲಿ ಕೃಷ್ಣೇಗೌಡನ ಹೆಂಡತಿ ಪಾತ್ರ ಗಂಗಮ್ಮನ್ ಮಾಡ್ತಾ ಇದ್ದೀನಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರ್ದಿರೋದು ಅಲ್ವಾ? ವೆರಿ ಬ್ಯೂಟಿಫುಲ್ ಪ್ಲೇ. ಓಕೆ, ಆಲ್ ದಿ ಬೆಸ್ಟ್ ಮಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುಡ್ ಲಕ್ ಪ್ರಿಯಾಂಕಾ. ಥ್ಯಾಂಕ್ ಯು ಮ್ಯಾಮ್. Is action. ನಿನ್ ಮನ್ಕಾಯಾಗ ಈಗಾಗಲೇ ಮಾಡಬಾರ್ದು ವ್ಯಾಪಾರ ಎಲ್ಲ ಮಾಡಿ ಹೆಂಡತಿ ಮಕ್ಕಳನ್ನ ಬೀದಿ ಪಾಲ್ ಮಾಡಿದ್ದಾಯ್ತು. ಈಗ ಆನೆ ತಂದವನಂತೆ ಆನೆಯ. ಅಲ್ಲ ಸ್ವಾಮಿ, ಆಡೋ ಹಸನೋ ಆಗಿದ್ದಿದ್ರೆ ಹುಣ್ಸೆ ತಿನ್ಸಿ ಮಾರಿದ್ರು ಒಸಿ ಕಾಸಾದ್ರೂ ಬತ್ತಿತ್ತು, ಇಲ್ಲ ಮಕ್ಳಿಗೆ ಹಾಲ್ಗಾದ್ರೂ ಆಯ್ತಿತ್ತು. ಥೂ, ಈ ಮುದೇವಿ ಮಾಡೋ ಕೆಲಸ ಎಲ್ಲ ಇಂಥವೇ. ಅಲ್ಲ, ಎಷ್ಟು ಕೊಟ್ಲ ಈ ಆನೆಗೆ? 4 ಎಕರೆ ಕಾಫಿ ತೋಟನೂ ಮಾರ್ಬಿಟ್ಟಿ ಹೆಂಗೆ? 10 ಅಲ್ಲ 20 ಅಲ್ಲ, ಲಕ್ಷಾಂತರ ರೂಪಾಯಿ ಪಡ್ಬಿಟ್ಟು ಈ ನಡ್ದಾಡೋ ಬೆಟ್ಟ ಹೊತ್ಕ ಬಂದವನಲ್ಲಪ್ಪ ಶಿವನೇ. ನಾ ಹೆಂಗ್ ಮನೆ ನಡೆಸ್ಲಿ? ನಾ ಹೆಂಗ್ ಮಕ್ಳನ್ನ ಸಾಕ್ಲಿ? ನನ್ ತವ್ರಿನ್ ತಂದಿದ್ ಬಂಗಾರನೆಲ್ಲ ಮಾರಿ ನುಂಗಿ ನೀರ್ ಕುಡ್ದಾಯ್ತು. ನನ್ನ ಯಾಕಿನ್ನ ಹಿಡ್ಕೊಂಡಿದ್ದಿ? ನನ್ನ ಮಕ್ಳ ಸಮೇತ ಮಾರ್ಬಿಡು. ಯೋನ ಹೆಣ್ಣಾನೆ, ಅದು ಗೌರಿ. ನಾನೊಬ್ಳು ಗಂಗಿ ಸಾಕಾಗಿಲ್ವ ನಿನ್ಗೆ? ಮತ್ತೊಬ್ಳು ಗೌರಿ ಬೇಕಿತ್ತೇನು? ಇಡ್ತೀನ ಊರು ಸುತ್ತಿ ಕೃಷ್ಣ ಲೀಲೆ ಆಡಿದ್ದಾಯ್ತು. ಈಗ ಕೃಷ್ಣ ಅವತಾರ ಮುಗಿಸಿ ಶಿವನ ಅವತಾರ ಶುರು ಹಚ್ಕೊಂಡಿದ್ಯಾ? ಅಯ್ಯ, ನನ್ ಮನೆ ಹುಡುಗಿ ತರ ಇದ್ದಾಳಲ್ಲ, ಮನೆ ಹುಡುಗಿ ತರ. ನನ್ ಗೌಡ ಗೌರಿ ತಂದ್ ಮಡಿಕೊಂಡವನಲ್ಲಪ್ಪ ಶಿವನೇ. ಮೈಸೂರಿನ 18 ವರ್ಷದ ಮುದ್ದಾದ ಹುಡುಗಿ ನಮ್ಮ ಪ್ರಿಯಾಂಕಾ ಬಂದ್ರು. ಅಂತ ಹಳ್ಳಿ ಬಜಾರಿ ತರ ಒಂದು ಆಕ್ಟಿಂಗ್ ಮಾಡಿದ್ರು. ಅದ್ ಹೆಂಗ್ ಮಾಡಿದೆ? ಕಣ್ಣಲ್ಲಿ ಇಷ್ಟು ದೊಡ್ಡದ್ ಮಾಡಿದಲ್ಲ, ಅಯ್ಯೋ ಅಂತೇಳಿ. ಮ್ಯಾಮ್, ಅದು ನಮ್ ನಟನದಲ್ಲಿ ಟ್ರೈನ್ ಆಗಿರೋದು. ನನಗೆ ಏನೇ ಮಾಡಿದ್ರು ಇಷ್ಟಿಷ್ಟು ದಪ್ಪ ಕಣ್ ಬಿಟ್ಟಿ ಮಾಡು ಅಂತ ಹೇಳ್ಕೊಡ್ತಾ ಇದ್ರು ನಮ್ ರಮೇಶ್ ಸರ್. ಸೊ ಅದರಿಂದ ಟ್ರೈನ್ ಆಗಿರೋದು. ಆದ್ರೆ ಸಾನೆ ಪಸಂದ್ ಆಗೋ ತರ ಮಾಡಿದೀನಿ ನೋಡು. ಬಹಳ ಪಸಂದ್ ಆಯ್ತು ಎಲ್ಲರಿಗೂ. ಅಭಿಮಾನಿಗಳು ನೋಡಿ ಹೆಂಗ್ ಚಪ್ಪಾಳೆ ತಟ್ತಾ ಇದಾರೆ. ತರುಣ್ ಅವರೇ, ಹೊಸಿ ರಿವ್ಯೂ ಗಿವಿ ಹೇಳ್ರಪ್ಪ. ನಾನು ಬಹುಶಃ ಇದು ಇನ್ನ ಅರ್ಲಿ ಓದ್ತಿದ್ನೇನೋ. ನನಗೆ ಯಾವಾಗ ಅನ್ಸಿದ್ ಗೊತ್ತಾ, ಅವ್ರ ಕೆರಡೆ ಪೊಸಿಷನ್ಸ್ ತಗೊಂಡು ನೀನ್ ಕುತ್ಕೊಳಮ್ಮ, ಇನ್ನೊಂದ್ಸತಿ ಆ ಪೊಸಿಷನ್ ಬಾ, ನೀನ್ ಫಸ್ಟ್ ಎಂಟ್ರಿ ಅಲ್ಲಿ ಇತ್ತಲ್ಲ, ಈಗ ಆನೆಗೆ ಒಂದು ಲುಕ್ ಕೊಟ್ಟೆ ಅಲ್ಲ, ಅದು ಕೊಡು, ರೆಡಿ. ಅಲ್ಲಿಗೆ ಗ್ರೀನ್ ಬಟನ್ ಹುಡುಕಿದೆ ನಾನು, ಅಲ್ಲಿಗೆ ಗ್ರೀನ್ ಬಟನ್ ಬಂತು ನಂದು. ಈ ಎಕ್ಸ್ಪ್ರೆಷನ್ಗೆ ಗ್ರೀನ್ ಬಟನ್ ರೆಡಿ ಇದ್ದೆ ನಾನು. ಅಲ್ಲಿಂದ ಅವ್ರು ಏನ್ ಮಾಡಿದ್ರು ಬೋನಸ್ ಅನ್ನೋ ತರ ಇದ್ದೆ ನಾನು. ಅಮೇಸಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದೆ ಅಮ್ಮ ನೀನು. ವೆರಿ 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 ವೆಲ್ ಡನ್. ಯಾಕೆ ಅಂತಂದ್ರೆ ಲುಕ್ ಶಿಫ್ಟಿಂಗ್ ಅಂತ ನಾವೇನ್ ಹೇಳ್ತೀವಿ. ಆನೆ ಬಂದಾಗ ಒಂದು ಲುಕ್ ಶಿಫ್ಟಿಂಗ್ ಇದೆ, ಗಂಡನ ಹತ್ರ ಮಾತಾಡ್ಬೇಕಾದ್ರೆ ಬೇರೆ ಲುಕ್ ಶಿಫ್ಟ್ ಇದೆ, ಜನರಲ್ ಮಾತಾಡ್ಬೇಕಾದ್ರೆ ಬೇರೆ ಲುಕ್ ಶಿಫ್ಟ್ ಇದೆ.
ಸೊ ಅದಷ್ಟನ್ನು ಮ್ಯಾಚ್ ಮಾಡ್ಕೊಂಡು ಮಾಡೋದು ತುಂಬಾ ಈಸಿ ಇರಲ್ಲ ಸಲ್ವಾ. ಆನೇನೋ ಅಲ್ಲೆಲ್ಲೋ ಮೇಲ್ ನೋಡ್ಕೊಂಡು ಮಾತಾಡ್ತಾ ಗಂಡನ ಡೈಲಾಗ್ ಕೂಡ ಅಲ್ಲಿ ಹೇಳ್ಬಿಡ್ಬೋದೇನೋ, ಅದಿಲ್ಲ. ಯಾಕಂದ್ರೆ ಇಲ್ಲಿ ಏನೂ ಇಲ್ಲ, ಆನೆ ಇಲ್ಲ, ನಿಮ್ಗೆ ಸಜೆಷನ್ಸ್ ಇಲ್ಲ, ಏನಿಲ್ಲದೆ ಇದ್ರು ಕೂಡ ಯು ಹ್ಯಾವ್ ಟು ಇಮ್ಯಾಜಿನ್, ಓಕೆ ನನಗೆ ಇಲ್ಲೊಂದಿದೆ, ನಾನು ಈ ತರ ಹಿಂಗ್ ಫೀಲ್ ಮಾಡ್ತೀನಿ ಅಂತ. ಸೊ ಆ ತರದೊಂದು ಇಮ್ಯಾಜಿನೇಷನ್ ಇಟ್ಕೊಂಡು ಕೂಡ ಮಾಡಿದಕ್ಕೆ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಜಾಬ್. ವೆರಿ ವೆಲ್ ಡನ್. ಎವ್ರಿ ಟೈಮ್ ಯು ವಿಲ್ ಕಮ್ ಐ ವಿಲ್ ಹ್ಯಾವ್ ಅನ್ ಎಕ್ಸ್ಪೆಕ್ಟೇಷನ್ ಆನ್ ಯು. ಸೋ ಮಚ್. ಈಗ ಹೊಸಿ ಪ್ರೇಮವನ್ ಹತ್ರ ಕೇಳೋಣ. ಅವರು ಮಹಾನಟಿ, ಈ ನಟಿಯ ಅಭಿನಯ ಹೆಂಗ್ ಅನ್ಸ್ತು ಅಂತ. ಎಲ್ಲಿ ನಿನ್ ಭಾಷೆನಾಗೆ ಕೇಳು, ನಿನ್ ಸ್ಟೈಲ್ ಆಗೆ ಕೇಳು. ಅಕ್ಕೋ ವಸಿ ಹೇಳಕ್ಕೋ ನಾನು ಹೆಂಗ್ ಮಾಡ್ದೆ ಅಂತ. ನನ್ಗೆ ಇಷ್ಟ ಆಯ್ತು ಪರ್ಫಾರ್ಮೆನ್ಸ್. ಇನ್ನು ಸ್ವಲ್ಪ ಮೋರ್ ಎನರ್ಜಿ ಬೇಕಿತ್ತು ಅನ್ನಿಸ್ತು. ಹಿಂಡೆವೆ ಎಳವೆ ಅದಂತ ಅದೆಲ್ಲ ಒಂದು ಇದಿದೆ, ಸ್ಟೈಲ್ ಇದೆ, ಸೊ ಆ ಸ್ಲ್ಯಾಂಗು ಮತ್ತೆ ಫೇಶಿಯಲ್ ಎಕ್ಸ್ಪ್ರೆಷನ್ ಇನ್ನೂ ಸ್ವಲ್ಪ ಕೊಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಓವರ್ ಆಲ್ ಇಟ್ಸ್ ಗುಡ್. ಥ್ಯಾಂಕ್ ಯು ಅಂಡ್ ನೆಕ್ಸ್ಟ್ ಟೈಮ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೇನೆ. ಓಕೆ, ಬಂದೇ ಬಿಡ್ತು. 2 ಲೈಟ್ ಬಂದೈತೆ, 3ನೇದ್ ಬಾಕಿ ಐತೆ. ಇವಾಗ ಏನನ್ಸುತ್ತೆ? ಹೇಳಿ ಮ್ಯಾಮ್. ನೀನ್ ಅದೇ ನೀನ್ ಹೇಳೋಕ್ ಮುಂಚೆ ಫಸ್ಟ್ ಕೊಟ್ಬಿಡ್ತೀನಮ್ಮ. ಮಹಾನಟಿಯ ಮೊದಲನೇ ನಟಿಯಾಗಿ ಆಯ್ಕೆಯಾಗಿದ್ದಾರೆ ಮೈಸೂರಿನ ಪ್ರಿಯಾಂಕಾ. ಆಲ್ ದಿ ಬೆಸ್ಟ್ ಪ್ರಿಯಾಂಕಾ. ವೆಲ್ಕಮ್ ಟು ಮಹಾನಟಿ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್ ವಾಸ್ ಎಂಜಾಯಿಂಗ್ ಯೋರ್ ಅಬ್ಸಲ್ಯೂಟ್ಲಿ. ಪರ್ಫಾರ್ಮೆನ್ಸ್. ಪ್ರಿಯಾಂಕಾ, ಇದ್ರಲ್ಲಿ ಬ್ಯೂಟಿ ಏನಂದ್ರೆ, ನೀವು ಬಂದ್ ಹೇಳಿದ್ರಿ ಪ್ರೇಮಾಗೆ ಅದೇ ಭಾಷೆಯಲ್ಲಿ ಕೇಳಿ ಅಂದ್ರಿ. ಟಕ್ ಅಂತ ಆ ಹುಡುಗಿ ಭಾಷೆ ಇರ್ಲಿ, ಬಾಡಿ ಲ್ಯಾಂಗ್ವೇಜ್ ಅದು ಅದು ಒಂದ್ ನಟಿ ಅಂದ್ಮೇಲೆ ಬರೀ ಭಾಷೆ ಅಲ್ಲ, ಬಾಡಿ. Body. ಇದು ಬೇಕಾಗಿರ್ಲಿಲ್ಲ. ನೀವು ಭಾಷೆಯಲ್ಲಿ ಕೇಳಿ ಅಂದ್ರು, ಆ ಭಾಷೆಯಲ್ಲಿ ಕೇಳೋದು ಆಯ್ತಾ. ಶಿ ವೆಂಟ್ ಇನ್ ಟು ದಟ್ ಕ್ಯಾರೆಕ್ಟರ್. ಅದು ಇದು ಬಹಳ ಬ್ಯೂಟಿಫುಲ್ ಪಾಯಿಂಟ್ಸ್. ಅಂದ್ರೆ ಆಕ್ಟಿಂಗ್ ಅಂದ್ರೆ ನಿಮ್ಮ ಭಾಷೆ ಮಾತ್ರ ಅಲ್ಲ, ಎಲ್ಲ ಆ ಕ್ಯಾರೆಕ್ಟರ್ ಆಗ್ತಿರಲ್ಲ, ಅದು ಇಷ್ಟ ಆಯ್ತು ನನಗೆ. ಫಂಟಾಸ್ಟಿಕ್ ಪೊಟೆನ್ಶಿಯಲ್ ಇದೆ ನಿಮ್ಮಲ್ಲಿ, ಅದ್ಭುತವಾದ ಸಾಧ್ಯತೆಗಳಿದೆ. ಅವ್ರು 3 ಜನನು ಗ್ರೀನ್ ಲೈಟ್ ಮಾಡಿದ್ದಾರೆ. ಇಲ್ಲಿ ಹಿಂದ್ಗಡೆ ನೋಡಿದಿರಾ? ಅಲ್ಲಿ ನೋಡಿ, ಒಂದು ರೌಂಡ್ ನೋಡಿ, ಸ್ಟೇಜ್ ನೋಡಿ, ಅಲ್ಲಿ ನೋಡಿ, ಎಲ್ಲ ಜನ ಕಾಯ್ತಾ ಇದ್ದಾರೆ ನಿಮ್ ಜೊತೆ ಸೆಲ್ಫಿ ತಗೊಳಕ್ಕೆ, ಆಟೋಗ್ರಾಫ್ ತಗೊಳಕ್ಕೆ, ನಿಮ್ಮ ಇನ್ಸ್ಟಾಗ್ರಾಮ್ ಲೈಕ್ ಮಾಡಕ್ಕೆ, ನಿಮ್ ಕಟ್ಔಟ್ ಇಡಕ್ಕೆ ಜನ ಕಾಯ್ತಾ ಇದ್ದಾರೆ. ಬ್ಯೂಟಿ ಯೋರ್ ಬೆಸ್ಟ್. ಗುಡ್ ಲಕ್ ಟು ಯು. ಎಸ್, ಗೋಲ್ಡನ್ ಟಿಕೆಟ್ ಇಸ್ ಫಾರ್ ಯು. ಕಾಲ್ ಮುಟ್ಟಕ್ಕೆ ಬಂದು ನನಗೆ ಆಟೋಮೆಟಿಕ್ ನನಗೆ ಕಾಲ್ ಮುಟ್ಬೇಕು ಅನ್ಸುತ್ತೆ ಆಪೋಸಿಟ್ ಪರ್ಸನ್. ಸೊ ಒಂದು ಹೊಸ ಗೆಸ್ಚರ್ ಮಾಡ್ಕೊಂಡ್ಬಿಡೋಣ, ಆಯ್ತಾ? ದಯವಿಟ್ಟು ಈ ಸ್ಪರ್ಧಿಗಳು, ಕಾಂಟೆಸ್ಟೆಂಟ್ಸ್, ನನ್ನ ಕಾಲು ಮುಟ್ಟಬೇಡಿ. 2 ಕೈಗಳಿದೆ. ಇಫ್ ಎನಿಬಡಿ ವಾಂಟ್ಸ್, ಇಟ್ಸ್ ಈಸಿಯರ್ ಫಾರ್ ಮೀ ಟು ರೆಸ್ಪಾಂಡ್. ಅದಕ್ಕೇನೆ ನನಗೆ ಬಹಳ ಮುಜುಗರ ಆಗುತ್ತೆ ಕಾಲ್ ಮುಟ್ಟಿದ್ರೆ. ಓಕೆ, ಥ್ಯಾಂಕ್ ಯು. ಇಂಥ ದೊಡ್ಡ ವೇದಿಕೆಯಲ್ಲಿ ಬಂದು ಅಂಥ ದೊಡ್ಡ ಮಹಾನಟ ರಮೇಶ್ ಸರ್ ನಾನು ಕಾಲ್ ಮುಟ್ಟೋದೇನು ಬೇಡ, ಕೈ ಮಾತ್ರ ಮುಟ್ಟು ನಮಸ್ಕಾರ ಮಾಡಿ, ನಾನು ನಿಮ್ಮ ಕೈ ಮುಟ್ಟು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಅವ್ರು ರಮೇಶ್ ಅರವಿಂದ್ ಸರ್ ಆಗಿರೋದು. ಅದಕ್ಕೆ ಅವರು ನಮ್ಮ ಕಾರ್ಯಕ್ರಮದ ಆಪ್ತ ಮಿತ್ರ ಆಗಿರೋದು. ಸರ್, ನಾನು ಬಂದು ನಿಮ್ಮ ಕೈಗೊಂದು ನಮಸ್ಕಾರ ಮಾಡಿ, ನೀವು ತಗೊಂಬಂದಿರೋ ಮೈಕ್ನ ನಿಮಗೆ ಕೊಡ್ತಿದ್ದೀನಿ ಸರ್. ಅದಕ್ಕೆ ನಾವು ಸಿನಿಮಾದಲ್ಲಿ ಅದಕ್ಕೆ ಅಂತ ಒಂದು ಡೈಲಾಗ್ ಇಟ್ಟಿದ್ದೀವಿ. ಏನಂತ? ಸರ್, ಇದು ನಿಮ್ ಕೈಗಳೆಲ್ಲ ಕಾಲು ಅದು ಸಿನಿಮಾದಲ್ಲಿ ಮಾತ್ರ ಬರೋ ಡೈಲಾಗ್. ಯಾಕೆ ಅಂತಂದ್ರೆ ಸೊ ಈಗ ರಿಜಿಸ್ಟರ್ ಮಾಡ್ಬಿಡ್ತೀವಪ್ಪ ಗೆಸ್ಚರ್. ಈಗ ಇದನ್ನ ಅದೇ ಡೈಲಾಗ್. ಸರ್, ಇದು ನಿಮ್ಮ ಕೈಗಳಲ್ಲ ಸರ್, ನಿಮ್ ಕಾಲು ಅಂತ ಅನ್ಕೊಂತಿದ್ದೀನಿ ಸರ್. ಕಾಲು ಅಂತ ಬನ್ನಿ, ನಟಿ ನಂಬರ್ 2. ನಿಮ್ಮ ಹೆಸರು? ನನ್ನ ಹೆಸರು ಆಶಿಕಾ ಅಂತ. ಏನ್ ಮಾಡ್ತಿದ್ದೀರಾ? ನಾನು ಕಂಠದಾನ ಕಲಾವಿದೆ, ಡಬ್ಬಿಂಗ್ ಮಾಡ್ತೀನಿ. ವೆರಿ ಗುಡ್. ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ. ಅಚ್ಚಾ, ಎಷ್ಟು ವಾಯ್ಸ್ ಕೊಟ್ಟಿದ್ದೀರಾ? ಸುಮಾರು ಒಂದು 200ಕ್ಕೂ ಹೆಚ್ಚು ಸಿನಿಮಾ ಡಬ್ ಮಾಡಿದ್ದೀನಿ. ವೆರಿ ನೈಸ್, ಗುಡ್. ಸೊ ಆಕ್ಟಿಂಗ್
ಹೆಂಗ್ ಕಲ್ತ್ರಿ? ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್, ರಂಗಭೂಮಿ ಕಲಾವಿದೆ. ಓಕೆ. ಎಲ್ಲೋ ತೆರೆ ಮೇಲೆ ಡಬ್ ಮಾಡ್ತಾ ಮಾಡ್ತಾ ತೆರೆ ಮೇಲೆ ಜೀವ ತುಂಬ್ತಾ ನನ್ನೊಳಗಿರೋ ನಟಿಗೆ ಯಾಕೋ ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತು. ಸೊ ನನ್ನೊಳಗಿರುವಂತಹ ನಟಿಗೂ ಜೀವ ಕೊಡಬೇಕು, ಇದು ಒಂದು ಪರ್ಫೆಕ್ಟ್ ಪ್ಲಾಟ್ಫಾರ್ಮ್ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಇದನ್ನ ಚೂಸ್ ಮಾಡ್ಕೊಂಡೆ. ಐ ಥಿಂಕ್ ಈಸಿ ಮಾಡ್ಬಿಡ್ತೀರಾ ಅನ್ಸುತ್ತೆ. ಮಾಡ್ತೀನಿ ಮ್ಯಾಮ್, ಖಂಡಿತವಾಗ್ಲೂ ಮಾಡ್ತೀನಿ. ಏನ್ ಕಾನ್ಸೆಪ್ಟ್? ಮ್ಯಾಮ್, ಮಹಾಭಾರತದಲ್ಲಿ ಬರುವಂತಹ ಒಂದು ಸೀಕ್ವೆನ್ಸ್ ಅದು. ಭೀಷ್ಮ ಮತ್ತು ಸತ್ಯವತಿ ಮಹಾರಾಣಿಯಿಂದ ಅನ್ಯಾಯಕ್ಕೊಳಗಾಗಿ, ತದನಂತರ ಪ್ರೀತಿಯಿಂದನೂ ಪ್ರೇಮಿಯಿಂದನೂ ವಂಚಿತಳಾಗಿ ಅಂಬೆ ಒಂದು ಪಡುವಂತಹ ವೇದನೆಯ ನಿದರ್ಶನ ಇದು. ಓಕೆ, ನೋಡೋಣ. ಎಸ್ ಮ್ಯಾಮ್, ಖಂಡಿತ. ರೆಡಿ ಆಶಿಕಾ? ಎಸ್ ರೆಡಿ ಸರ್. ಗುಡ್ ಲಕ್, ಆಕ್ಷನ್. ಸಾಲ್ವಾ, ಸಾಲ್ವಾ, ನಿಲ್ಲು ಸಾಲ್ವಾ, ಹೋಗಬೇಡ ಸಾಲ್ವಾ, ಹೋಗಬೇಡ ಸಾಲ್ವಾ, ಹೋಗಬೇಡ. ಏನಂದೆ? ನಾನು ಕಾಮಾದಳೆ, ನಾನು ಭೀಷ್ಮನ ಎಂಜಲೆ. ಹೇಗೆ ನಾನು ಹೇಗೆ ಎಂಜಲಾದೆ? ಹಲವು ದಿನ ಆಹಾರವಿಲ್ಲದೆ ಬದುಕಬಹುದು, ಕೆಲವು ದಿನ ನೀರಿಲ್ಲದೆ ಬದುಕಬಹುದು. ಆದರೆ ಆಸೆ, ಆಸೆಯೇ ಇಲ್ಲದೆ ಹೇಗೆ ಬದುಕಲಿ, ಹೇಗೆ ಬದುಕಲಿ? ನನಗೆ ನಾಚಿಕೆಯಾಗುವುದಿಲ್ಲ, ನನಗೆ ನಾಚಿಕೆಯಾಗುವುದಿಲ್ಲ. ಒಂದು ಹುಡುಗಿಯ ಹೃದಯದಲ್ಲಿ ಪ್ರೀತಿಯ ದೀಪ ಹೊತ್ತಿಸಿ ಕೊನೆಗೆ ನಿನ್ನನ್ನು ಮದುವೆಯಾಗುವುದಿಲ್ಲ ಎಂದು ನಡು ನೀರಿನಲ್ಲಿ ಕೈಬಿಟ್ಟ ಸಾಲ್ವಾ ನಾಚಿಕೆಯಾಗಬೇಕು. ಸ್ವಯಂವರಕ್ಕೆ ಬಂದು ತನ್ನ ಸ್ವಾರ್ಥಕ್ಕೆ ಅಹಂಕಾರದಿಂದ ಉಳಿದ ವೀರರನ್ನು ಪಕ್ಕು ಬಡೆದು ನನ್ನನ್ನು ಈ ಹಸ್ತಿನಾವತಿ ಅರಮನೆಗೆ ಕರೆತಂದು ಈಗ ಇಲ್ಲ ಸಲ್ಲದ ಸಬೂಬು ಹೇಳಿ ನನ್ನನ್ನು ಮದುವೆಯಾಗಲು ನಿರಾಕರಿಸಿದ ಕಲಿ ಭೀಷ್ಮ. ಭೀಷ್ಮನಿಗೆ ನಾಚಿಕೆಯಾಗಬೇಕು. ಇಷ್ಟೆಲ್ಲ ರಾಧಾಂತಕ್ಕೆ ಕಾರಣೀಭೂತಳಾದ ಸತ್ಯವತಿ ಮಹಾರಾಣಿ ನಾಚಿಕೆಯಾಗಬೇಕು, ನಾಚಿಕೆಯಾಗಬೇಕು. ನನಗೆ ನಾಚಿಕೆಯಾಗಲು ನಾನು ಯಾರೊಂದಿಗಾದರೂ ಆದರ ಮಾಡಿದ್ದೇನೇನು? ಇಲ್ಲ, ಛೀ, ನನಗೆ ನಾಚಿಕೆಯಾಗುವುದಿಲ್ಲ. ಹೆತ್ತ ತಂದೆಗೆ ನನ್ನ ಮನಸ್ಸಿನ ನೋವು ತಿಳಿಯಲಿಲ್ಲ. ಪ್ರೀತಿಸಿದ ಸಾಲ್ವ ನನ್ನನ್ನು ಅರ್ಥವೇ ಮಾಡಿಕೊಳ್ಳಲಿಲ್ಲ. ನನ್ನನ್ನು ಕೆತ್ತ ಭೀಷ್ಮ ತನ್ನ ಹಠ ಬಿಡಲಿಲ್ಲ. ಆದರೆ ನನಗೆ ಮಾತ್ರ ನಾಚಿಕೆಯಾಗುತ್ತದೆ ಎಂಬ ಪಟ್ಟ ಕಟ್ಟಿಬಿಟ್ಟರು. ಹೇಗೆ? ನೀವು ಅಂಬೆಯ ಬದುಕಿನ ದೀಪವನ್ನು ಆರಿಸಬಹುದು, ಆದರೆ ಇಂದಲ್ಲ ನಾಳೆ, ನಾಳೆಯಲ್ಲ ಮತ್ತೊಂದು ದಿನ ನಾವು 100 ದೀಪಗಳಾಗಿ ಬೆಳಗಿ ಏಟಿಗೆ ಎದಿರೇಟು, ಉತ್ತರಕ್ಕೆ ಪ್ರತ್ಯುತ್ತರ, ಬಾಣಕ್ಕೆ ತಿರುಗು ಬಾಣ, ಮಂತ್ರಕ್ಕೆ ತಿರುಮಂತ್ರ ನೀಡುತ್ತೇವೆ. ಕತ್ತಲೆ ಬೆಳಕಿನ ಆಟದಲ್ಲಿ ಪುರುಷರ ಪಗಡಿಯಾಟದ ಕಾಯಿ ನಾನು. ಎಲ್ಲರೂ ಪುರುಷರೇ. ಏ ಪುರುಷ ಲೋಕವೇ, ನಿಮ್ಮ ಪಗಡೆಯಾಟದ ಕಾಯಿ ನಾನಾಗುವುದಿಲ್ಲ, ನಾನಾಗುವುದಿಲ್ಲ. ಆಶಿಕಾ, 200 ಚಿತ್ರಗಳಲ್ಲಿ ನೀವು ಕಂಠದಾನ ಮಾಡಿದ್ದೀರಾ ಅಂತ ಹೇಳಿದ್ರೆ ಪಾತ್ರಗಳಿಗೆ. ಅಕಸ್ಮಾತ್ ಕೇಳೋದಾದ್ರೆ ಒಂದ್ 4-5 ಹೆಸರುಗಳು ಹೇಳೋದಾದ್ರೆ? ಇತ್ತೀಚೆಗಷ್ಟೇ ತೆರೆ ಕಂಡಂತಹ ವಿಕ್ರಾಂತ್ ರೋಣ ಸಿನಿಮಾದ ರಕ್ಕಮ್ಮ ಪಾತ್ರದ ಧ್ವನಿ. ಅಂಡ್ ಕಬ್ಜಾ ಸಿನಿಮಾದಲ್ಲಿ ಶ್ರೇಯಾ ಸರನ್ ಮೇಡಂ. ಅರೆ ವಾ ವಾ ವಾ. ಆಶಿಕಾ, ನನ್ಗೊಂದು ಕ್ಯೂರಿಯಾಸಿಟಿ ಇದೆ. ಎಸ್ ಮ್ಯಾಮ್. ಇಫ್ ಯು ಡೋಂಟ್ ಮೈಂಡ್ ಒಂದು ಲೈವ್ ನೋಡ್ಬೋದಾ? Yes, ma'am. ಬಿಕಾಸ್ ಐ ಆಮ್ ವೆರಿ ಕ್ಯೂರಿಯಸ್. ಒಂದ್ ಕೆಲಸ ಮಾಡೋಣ, ವಿಕ್ರಾಂತ್ ರೋಣ ಸೀನ್ ಇದೆಯಾ? ಸೂಪರ್, ಅದೇ ಪ್ಲೇ ಮಾಡ್ತೀವಿ. Yes, ma'am. Yes. ಹಾ.
ರಕ್ಕಮ್ಮ ನನಗೆ ಗಂಗ ಸರ ಇಲ್ವಾ? ಹೋದ ಸಾರಿಯ ದುಡ್ಡು ಯಾರು ನಿನ್ನಪ್ಪ ಕೊಡ್ತಾನ? ಕೊಂಡ್ರ ಕುಟ್ಟಿ ನೀನು ಬೈದ್ರೆ ಕಿಕ್ಕು ಹೊಡಿದ್ದ ಉಂಟು ರಕ್ಕಮ್ಮ. ಹೊಡೆದ್ರೆ ಎಂತ ಆಗ್ತದೆ ಗೊತ್ತಾ? ನಾಯಿದ ಮಗ. ಅವನಿಗೆ ಹೊಡೆದು ನಿನ್ನ ಕೋಮಲವಾದ ಕೈಗಳನ್ನ ನೋಯಿಸ್ಕೋಬೇಡ ರಕ್ಕಮ್ಮ. ಊರಿಗೆ ಬಂದವರು ಬಾರಿಗೆ ಇನ್ನೂ ಬರ್ಲಿಲ್ಲಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಮದವೇರಿಸೋ ಮದನಾರಿಯ ನೋಡಿ ಮಿಡಿದವರೆಷ್ಟೋ ಮಡಿದವರೆಷ್ಟೋ. ಯಾರಂತ ಗೊತ್ತೇನಾ? ಗೊತ್ತಿಲ್ಲ ಏನು. ಊರಲ್ಲಿ ಇವತ್ತು ಇವರೊಬ್ಬರದೇ ಹೆಸರು ಚಾಲ್ತಿಯಲ್ಲಿರೋದು, ವಿಕ್ರಾಂತ್ ರೋಣ. ಎಷ್ಟು ಕಷ್ಟ ಗೊತ್ತಾ ಯಾರೋ ಮಾಡಿರೋ ಪಾತ್ರಕ್ಕೆ ಧ್ವನಿ ಆಗೋದು. ಸೂಪರ್. ಕಂಠದಾನ ಕಲಾವಿದೆ ಆಗಿದ್ದಾರೆ, ಆದ್ರೆ ಈಗ ನಟಿ ಆಗ್ಬೇಕು ಅನ್ನೋ ಮಹದಾಸೆ ಜೊತೆ ಬಂದಿದ್ದಾರೆ. ಸೊ ಹಾಗಾಗಿ ನಾನು ಮಾಸ್ಟರ್ ಮೈಂಡ್ ಇಂದಾನೇ ಶುರು ಮಾಡ್ತೀನಿ ರಿವ್ಯೂಸ್ ನ. ಇಲ್ಲ, ನೀವು ಇಷ್ಟು 200 ಫಿಲ್ಮ್ಸ್ಗೆ ನೀವು ವಾಯ್ಸ್ ಓವರ್ ಕೊಟ್ಟಿದ್ದೀರಾ ಅಂದ್ರೆ ನೀವು ಹಾಫ್ ದಿ ಬ್ಯಾಟಲ್ ಇಸ್ ಡನ್ ರೀ. ಯಾಕಂದ್ರೆ ವಾಯ್ಸ್ ಇಸ್ ಹಾಫ್ ದಿ ಆಕ್ಟಿಂಗ್. ನೀವು ನೋಡುವಂತ ಪ್ರತಿಯೊಬ್ಬ ಗ್ರೇಟ್ ಆಕ್ಟರ್ ನೋಡಿ ಅವ್ರ ವಾಯ್ಸ್ ಮಾಡ್ಯುಲೇಷನ್ ಅದರಲ್ಲೇ ಗಿಟ್ಟಿಸ್ಕೊಂಡ್ಬಿಡ್ತಾರೆ. ಸೊ ನೀವು ಅದನ್ನ ಅರ್ಧ 50% ಅಲ್ಲೇ ಗೆದ್ದು ಬಿಟ್ಟಿದ್ದೀರಾ ಅನ್ಸುತ್ತೆ ನನಗೆ. ಬ್ಯೂಟಿಫುಲ್ ರೀ. ಎಸ್, ಓವರ್ ಟು ಯು ಜಡ್ಜಸ್. ತರುಣ್ ಅವರೇ, ಕಾಟೇರಾಗ ಒಂದ್ಸತಿ ನೀವು ಡಬ್ಬಿಂಗ್ ವಾಯ್ಸ್ ಟ್ರೈ ಮಾಡಿದ್ರಲ್ಲ, ಇಲ್ಲ ಹೀರೋಯಿನ್ ವಾಯ್ಸ್ ಟ್ರೈ ಮಾಡಕ್ಕೆ ಅವನು ನಾನಿರ್ಲಿಲ್ಲ, ಅಸೋಸಿಯೇಟ್ ಡೈರೆಕ್ಟರ್ಸ್ ವಾಯ್ಸ್ ಸ್ಯಾಂಪ್ಲಿಂಗ್ಸ್ಗೋಸ್ಕರ ಅಂತ ಒಂದು ಸೀನ್ ಮಾಡಿಸಿದ್ರು. ಅಂಡ್ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಟಫೆಸ್ಟ್ ಪ್ರೊಫೆಷನ್ ಏನು ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಇದ್ದಾರೆ ಅಂತ. ಯಾಕಂತಂದ್ರೆ ಇವತ್ತು ಮಾಲಾಶ್ರೀ ಮೇಡಮ್ ಏನು ಸೂಪರ್ ಸ್ಟಾರ್ ಆಗಿದ್ದಾರೆ, ಅದ್ರ ಕಾಂಟ್ರಿಬ್ಯೂಷನ್ ಸರ್ವಮಂಗಳ ಮೇಡಮ್ ಅವ್ರದ್ದು ಅಷ್ಟೇ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇನಕ್ಕೆ ಈಗ ಡಬ್ಬಿಂಗ್ ಇಂದ ಶಿಫ್ಟ್ ಆಕ್ಟಿಂಗ್ ಮಾಡಬೇಕು ಅಂತ ನೀವು? ಸಣ್ಣ ವಯಸ್ಸಿನ ಒಂದು ಆಸೆ, ತೆರೆ ಮೇಲೆ ಬರಬೇಕು ಅಥವಾ ನನ್ನೊಳಗಿರುವಂಥ ಭಾವನೆಗಳನ್ನು ಹೊರಗೆ ಹಾಕಬೇಕು, ಎಕ್ಸ್ಪ್ರೆಸಿವ್ ಆಗಿರೋದು ನನಗೆ ಅಭ್ಯಾಸ. ಆ್ಯಂಡ್ ಅನ್ಕೊಳ್ದೇ ಇದ್ದ ಹಾಗೆ ಡಬ್ಬಿಂಗ್ ಅನ್ನೋದು ಒಂದು ಪ್ರೊಫೆಷನ್ ಆಗೋಯ್ತು. ಸೊ ಮಾಡ್ತಾ 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 ನಾನು ಅಳ್ತಿದ್ದೆ, ಆ ಪಾತ್ರವಾಗ್ತಿದ್ದೆ, ಜೀವಿಸ್ತಿದ್ದೆ, ನಗ್ತಿದ್ದೆ, ತಕ್ಷಣ ಸಿಟ್ಟು ಮಾಡ್ಕೋತಿದ್ದೆ. ನನ್ನನ್ನು ನಾನು ಹೊರಗೆ ತೋರಿಸ್ಕೋಬೋದಲ್ವಾ? ಐ ಕ್ಯಾನ್ ಎಕ್ಸ್ಪ್ಲೋರ್ ಮೈ ಸೆಲ್ಫ್, ಐ ಕ್ಯಾನ್ ಆಲ್ಸೋ ಬಿ ಅ ಮಹಾನಟಿ ಅನ್ನೋದು ನನ್ನಲ್ಲಿ ಮೂಡಿದಂಥ ಒಂದು ಭಾವ ಸರ್. ಸಿನಿಮಾದಲ್ಲಿ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಫೀಮೇಲ್ ಆಕ್ಟರ್ಸ್ ಅಪಿಯರೆನ್ಸ್ ತುಂಬಾ ಕೌಂಟ್ ಮಾಡ್ತಾರೆ. ನಾನು ಒಂದು ಆಕ್ಟರ್ ಫಸ್ಟ್ ಎಂಟರ್ ಆಗಿ ಆಮೇಲೆ ಅಲ್ಲಿಂದ ಐ ಕುಡ್ ನಾಟ್ ಸಕ್ಸೀಡ್. ಅಲ್ಲಿಂದ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬಂದೆ. ನಂದು ಒನ್ ಆಫ್ ದಿ ಮೈನಸ್ ಅದೇ ಇತ್ತು, ಚೂರು ಸಣ್ಣ ಆಗ್ಬೇಕು, ಚೂರು ಹಿಂಗಾಗಬೇಕು, ಅದೇ ಥಾಟ್ಸ್ ಅಲ್ಲಿ ಬರ್ತಾ ಇತ್ತು. ಬಟ್ ನನಗೇನು ಅಂತಂದ್ರೆ ಫಾರ್ ಅನ್ ಆಕ್ಟರ್ ಅಪಿಯರೆನ್ಸ್ ಅಲ್ಲ ಅದು. ಜಯಂತಿ ಮ್ಯಾಮ್ ಅದನ್ನ ಬ್ರೇಕ್ ಮಾಡಿದ್ರು. ರೆಗ್ಯುಲರ್ ಏನ್ ಫಾರ್ಮ್ಯಾಟ್ ಇದೆ ಅದನ್ನ ಬ್ರೇಕ್ ಮಾಡಿ ಬಂದು ಜನರನ್ನ ಇಂಪ್ರೆಸ್ ಮಾಡಿದ್ರು. ಈ ಶೋನಲ್ಲಿ ಐ ಥಿಂಕ್ ಇಟ್ ವಿಲ್ ಬಿ ಎ ಚಾಲೆಂಜಿಂಗ್ ಫಾರ್ ಯು ಆಲ್ಸೋ ವಿತ್ ಆಲ್ ದಿ ಅದರ್ ಕಂಟೆಸ್ಟೆಂಟ್. ಅಂಡ್ ಅವ್ರಿಗೂ ಒಂದು ಚಾಲೆಂಜ್ ಇರುತ್ತೆ ನೀವಿದ್ರೆ ಈ ಶೋನಲ್ಲಿ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇದು ಶೋ ಹೆಸರು ಮಹಾ ನಟಿನೇ ಹೊರತು ಮಹಾ ನಾಯಕ ನಟಿ ಅಲ್ಲ. ಸೊ ಯು ಆರ್ ಆಕ್ಟರ್ ಆಗ್ಬೇಕು ಅಂತಿದ್ರೆ 100% ಈ ಸ್ಟೇಜ್ ಇದೆ ನಿಮ್ಗೆ. ನಿಮ್ ಪರ್ಫಾರ್ಮೆನ್ಸ್ ನೀವು 100% ಗ್ರೂಮ್ ಮಾಡ್ತಾ ಹೋಗ್ತೀವ ಇಲ್ಲಿಂದ. ಸೊ ಫಾರ್ ಶೋರ್ ಯು ವಿಲ್ ಡೂ ಅ ಗ್ರೇಟ್ ಜಾಬ್ ಅಂತ ಅನ್ಸುತ್ತೆ. ವೆಲ್ಕಮ್ ಟು ದಿಸ್ ಶೋ. ಸೂಪರ್ ತರುಣ್ ಅವರೇ, ರೆಸ್ಪೆಕ್ಟ್. ಒಂದು ಚಪ್ಪಾಳೆ ಬರ್ಬೇಕಪ್ಪ ತರುಣ್ ಅವ್ರು ಹೇಳಿದಂಥ ಮಾತು. ಹಂತ ಹಂತದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ಈ ನೋವನ್ನ ಪ್ರತಿಯೊಬ್ರು ಅನುಭವಿಸ್ತಾರೆ. ಅವ್ರು ಕಂಡಂಥ ನೋವನ್ನ ಇವರಲ್ಲಿ ಕಾಣ್ತಿದಾರಲ್ಲ, ಆ ನೋವಿಗೆ ಈ ಹಸಿರು ಬಣ್ಣ ಇದೆಲ್ಲ ಒಂದು ದೊಡ್ಡ ಉತ್ಸಾಹ. ಅದು ಇಲ್ಲ, ಅವ್ರು ಹೇಳಿತರ ದಯವಿಟ್ಟು ಅದ್ರ ಬಗ್ಗೆ ವರಿನೇ ಮಾಡಬೇಡಿ. ಇಲ್ಲ ಸರ್, ನಾನು ನಿಜವಾಗ್ಲೂ ದಪ್ಪ ಇದ್ದೀನ ಅಂತ ನನಗೆ ಅನ್ನಿಸ್ತಾ ಇದೆ. 100 kg ಇರ್ಬೋದು, ಬಟ್ 100 ಆನೆಷ್ಟು ಬಲ ನನ್ನ ಖಂಡಿತವಾಗ್ಲೂ ಇದೆ. ಮರೋ ಚರಿತ್ರ ಅನ್ನೋ ಫಿಲ್ಮ್, ಓಕೆ, ಲವ್ ಸ್ಟೋರಿ, ಗ್ರೇಟೆಸ್ಟ್ ಲವ್ ಸ್ಟೋರಿ. ಕೆ ಬಾಲಚಂದ್ರ ಬರ್ದಿರೋದು. ಯಾರು ಹೀರೋ? ಕಮಲ್ ಹಾಸನ್. ಹೀರೋಯಿನ್ ಹುಡುಕ್ತಾ ಇದಾರೆ. ಯಾರೋ ಸುಂದರಿಯರೆಲ್ಲ ಬಂದ್ರು, ಆಕ್ಟ್ ಮಾಡಿದ್ರು, ಎಲ್ಲ ಬಾಲಚಂದ್ರ ನೋಡ್ತಾ ಇದಾರೆ. ಈ ಸರಿತಮ್ಮ ಬಂದಿದ್ದಾರೆ, ಅವ್ರು ಬಂದು ಹೆಂಗ್ ಆಕ್ಟ್ ಮಾಡಿದ್ರಂತೆ, ನೆರಳಲ್ಲಿ ಉರುಳಿ ಗಿರುಳಿ ಎಲ್ಲ ಮಾಡ್ಬಿಟ್ರಂತೆ. ಡೈರೆಕ್ಟ್ರು, ಯಾರಪ್ಪ ಈ ಹುಡುಗಿ, ಇವಳೇ ನನ್ನ ನಾಯಕಿ. ಅವರು ಏನು ಸರ್ ಕಮಲ್ ಹಾಸನ್ ಆಪೋಸಿಟ್ ರೀ ಮರೋ ಚರಿತ್ರ ಅಲ್ಲಿ. ಬಟ್ ಈಸ್ ಎ ಟ್ಯಾಲೆಂಟ್. ಅವ್ರ ಕಣ್ಣು ಆಕ್ಟಿಂಗ್ ನೋಡು, ಆ ಕಣ್ಣು ನೋಡು, ಎಲ್ಲೋ ಹೋಗುತ್ತೆ ಯಮ್ಮ ಅಂದ್ರಂತೆ. ಶಿ ಬಿಕೇಮ್ ಸರಿತಾ ಆಮೇಲೆ. ಸೊ ನೀವು ಆಡಿಯನ್ಸ್ ನಲ್ಲಿ ಹೇಗ್ ಪರ್ಫಾರ್ಮ್ ಮಾಡ್ತೀರಾ ಅದೊಂದೇ ರೀ ಮ್ಯಾಟರ್ ಆಗೋದು ಕೊನೆಗೆ. ಈಗ ಆಡಿಯನ್ಸ್ ನ ಸೆಳೆದು ಇಟ್ಕೊಂಡ್ಬಿಡ್ಬೇಕು. ದಯವಿಟ್ಟು ಆಲ್ ದ ಬೆಸ್ಟ್. ಪ್ರೇಮಾ ಮ್ಯಾಮ್, ಮೈಥಾಲಜಿಕಲ್ ಇವಾಗ ಹೇಗ್ ಮಾತಾಡ್ತಿದ್ರ, ಆ ವಾಯ್ಸ್ ಹೈ ಇದೆ. ವೆನ್ ಯು ಆರ್ ಡೂಯಿಂಗ್ ಆಕ್ಟಿಂಗ್, ವಾಯ್ಸ್ ಬಂದು ಲೋ ಆಗ್ತಿದೆ. ಮೈಥಾಲಜಿಕಲ್ ಹೆಂಗಿರ್ಬೇಕು ಅಂದ್ರೆ
ಸ್ಟ್ರೆಂತ್ ಇರ್ಬೇಕು, ತುಂಬಾ ಸ್ಟ್ರೆಂತ್, ವಾಯ್ಸ್ ಅಲ್ಲಿ ಕೇಳಿಸ್ಬೇಕು. ಎಸ್ ಮ್ಯಾಮ್, ಆಕ್ಚುಲಿ ನಾನು ಥಿಯೇಟರ್ ಅಲ್ಲಿ ನಾವು ಮಾಡುವಾಗ ವಿದೌಟ್ ಮೈಕ್ ನೀವು ಕೊನೆವರೆಗೂ ರೀಚ್ ಆಗೋ ತರ ಆ ಒಂದು ವಾಯ್ಸ್ ಇರುತ್ತೆ. Yeah, true. ಸಾಲ್ವಾ ನೋಡಿ. ಅಂತ ಕೂಗೋದು. Yeah, ಬಟ್ very ಇಲ್ಲಿ good. ನನ್ಗೆ ಮೈಕ್ ಹಾಕಿದ್ರಲ್ಲ, ಸೊ ಐ ವಾಸ್ ಲೈಕ್ ಇನ್ ಅ ಕನ್ಸ್ಟ್ರೇಂಟ್ ಅಂತ. ಮೈಕ್ ಹಾಕಿದ್ದು ಓವರ್ ಇಸ್ ಗುಡ್. ಸೂಪರ್ ಸೂಪರ್. 2 ಗ್ರೀನ್ ಲೈಟ್ ಬಂದಿದೆ, 2 ಗ್ರೀನ್ ಲೈಟ್ ಬಂದಿದೆ. ಥರ್ಡ್ ಜಡ್ಜು ನಮ್ಮ ಫ್ರೆಂಡೇ. ಆಶಿಕಾ, ಮೊದಲನೇದಾಗಿ ಯು ಹ್ಯಾವ್ ಅ ಬ್ಯೂಟಿಫುಲ್ ವಾಯ್ಸ್. Thank you, ತುಂಬಾ ಜನ ಹೀರೋಯಿನ್ಗಳಿಗೆ ನೀವು ವಾಯ್ಸ್ ಕೊಟ್ಟಿದ್ದೀರಾ. ಸೊ ನಿಮ್ ಫೇಸಿಗೆ ಒಂದಿನ ನೀವೇ ವಾಯ್ಸ್ ಕೊಡಿ ಅಂತ ಕೇಳ್ಬೋದು. ಅರೆ ಕಂಗ್ರ್ಯಾಚುಲೇಷನ್. ಮಹಾನಟಿಯ ನಟಿಯಾಗಿ ಆಯ್ಕೆ ಆಗಿದ್ದಾರೆ ಆಶಿಕಾ ಅವರು. ಆಶಿಕಾ, ಕಂಗ್ರ್ಯಾಚುಲೇಷನ್ಸ್. ಯಾಕೆ ಇಷ್ಟು ಇಮೋಷನಲ್ ಆಗ್ಬಿಟ್ರಿ ಆಶಿಕಾ? ಯಾರ ಜೊತೆ ಬಂದ್ರಿ? ತಂಗಿ ತಮ್ಮ ಬಂದಿದ್ದಾರೆ. ನಮಸ್ತೆ ನಮಸ್ತೆ. ಅಪ್ಪ ಅಮ್ಮ ಬಂದಿಲ್ಲ ಇವತ್ತು? ಇಲ್ಲ, ಓಕೆ. ಅವ್ರು ಏನು ಮಾಡ್ಕೊಂಡಿದ್ದಾರೆ? ಅಮ್ಮ ಇಲ್ಲ, ಸಾರಿ. ಅಪ್ಪ ಊರಲ್ಲಿ ಇಲ್ಲ. ಐ ಆಮ್ ಸೋ ಸಾರಿ. ಬಟ್ ಈ ಕ್ಷಣ ಐ ಆಮ್ ಶೋರ್ ನೀವು ಅವ್ರನ್ನ ತುಂಬಾ ಮಿಸ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಒಂದು ಹೆಣ್ಣಿಗೆ ತಾಯಿ ತುಂಬಾನೇ ಮುಖ್ಯ ಆಗ್ತಾಳೆ ಜೀವನದಲ್ಲಿ. 5-6ನೇ ವರ್ಷದ ಮಗು ಇದ್ದಾಗ ತಾಯಿನ ಕಳ್ಕೊಂಡ್ವಿ ಡ್ಯೂ ಟು ಮೆಡಿಕಲ್ ನೆಗ್ಲಿಜೆನ್ಸಿ. ಏನಾಗಿತ್ತು? ಶಿ ವಾಸ್ ಪ್ರೆಗ್ನೆಂಟ್ ಆಕ್ಚುಲಿ. ಸೊ ಡಾಕ್ಟರ್ಸ್ ಕರೆಕ್ಟಾಗಿ ಟ್ರೀಟ್ ಮಾಡಿದೆ ಐ ಥಿಂಕ್. ಸೊ ಅದಕ್ಕೋಸ್ಕರ ಅವ್ರನ್ನ ಕಳ್ಕೊಳ್ಬೇಕಾಯ್ತು. ಬಟ್ ಅದಾದ್ಮೇಲೂ ಕೂಡ ತುಂಬಾನೇ ಅಂದ್ರೆ ತಂದೆ ಪಾಪ ಅವರು ನೋಡ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಆ್ಯಂಡ್ ಯಾರನ್ನೋ ತಂದಿಟ್ರು ಲೈಕ್ ನಮ್ಮನ್ನು ನೋಡ್ಕೊಳ್ಳೋದಕ್ಕೆ, ಅವರಿಂದನೂ ಸ್ವಲ್ಪ ಕಷ್ಟಗಳು ಅದು ಇದು ಆಯಿತು. ಅದಾದಮೇಲೆ ನಾನು ನನ್ನ ತಂಗಿ ಇಬ್ಬರು ಬೇರೆ ಇರೋಣ ಅಂತ ಹೇಳಿ ಯೋಚನೆ ಮಾಡ್ಕೊಂಡ್ವಿ. ಬಟ್ ಅತ್ತೆ ಮನೇಲಿ, ಅಪ್ಪನ ತಂಗಿ ಮನೇಲೇ ಇದ್ವಿ. ಅದಾದ ನಂತರ ಅವ್ರ ಮದುವೆ ಆಯಿತು. ಸೊ ಇಲ್ಲಿಗೆ ಬಂದ್ವಿ ವಾಪಸ್ ಬೆಂಗಳೂರಿಗೆ. ಮದುವೆ ಆದವರಿಂದನೂ ಸ್ವಲ್ಪ ಕಷ್ಟ ಆಯಿತು. ಸೊ ಅನಾಥಾಶ್ರಮಕ್ಕೆ ಹೋಗಬೇಕಾಯ್ತು. ಆ್ಯಂಡ್ ದೆನ್ ವಿ ಸ್ಟಡಿ ದೇರ್. ಆಮೇಲೆ ಅದಾದ್ಮೇಲಿಂದ ನಾನು ಆರ್ಕಿಟೆಕ್ಚರ್ ತಗೊಂಡೆ. ಎಸ್. ಸೊ ಅಲ್ಲಿಂದ ಹೊರಗೆ ಬಂದ ನಂತರ ಆರ್ಕಿಟೆಕ್ಚರ್ ಓದ್ತಾ ಇದೆ. ಆ್ಯಂಡ್ ಫಿನಾನ್ಷಿಯಲ್ ಕ್ರೈಸಿಸಿಂದ ಐ ಕುಡಂಟ್ ಕಂಪ್ಲೀಟ್. ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಐ ಯೂಸ್ ಟು ಡೂ ಸೋ ಮೆನಿ ಸ್ಟೇಜ್ ಆ್ಯಂಕರಿಂಗ್ಸ್ ಆ್ಯಂಡ್ ಯು ಹ್ಯಾವ್ ಇನ್ಸ್ಪೈರ್ಡ್ ಅ ಲಾಟ್ ಆಫ್ ಪೀಪಲ್. ಆ್ಯಂಡ್ ತುಂಬ ಶೋಗಳು ಮಾಡಿದ ನಂತರ ಒಂದು ದಿನ ದೇವರೇ ಕಳಿಸಿದ ವರ ಅನ್ಸತ್ತೆ. ನಾನು ಒಬ್ರಿಗೆ ಫೋನ್ ಮಾಡಿ ನನಗೆ ಕೆಲಸ ಸಿಗ್ತಾ ಇಲ್ಲ, ತುಂಬ ಬೇಜಾರಾಗ್ತಾ ಇದೆ, ತಿನ್ನಕ್ಕೂ ದುಡ್ಡಿರ್ಲಿಲ್ಲ ಅವಾಗ. ನಾನು ನನ್ನ ತಂಗಿ ಇಬ್ರು 10 ರೂಪಾಯಿ ಇಡ್ಲಿ ತಗೊಂಡು ಸಾಂಬಾರ್ ಹಾಕೊಂಡು ಹೊಟ್ಟೆ ತುಂಬ ತಿಂತಾ ಇದ್ವಿ. ಇದನ್ನೆಲ್ಲ ಹೇಳ್ಕೋಬೇಕು ಅಂತಲ್ಲ. ಐ ಆಮ್ ಸ್ಟ್ರಾಂಗ್ ಅಂಡ್ ಶಿ ಈಸ್ ಸ್ಟ್ರಾಂಗ್, ಶಿ ಈಸ್ ವಿತ್ ಮೀ, ವಿ ಆರ್ ಸ್ಟ್ರಾಂಗ್. ಬಟ್ ಆದ್ರೂ at that point of time we had nothing in our hands and I didn't know that ಇವತ್ತು ಇಲ್ಲಿ ಬಂದು ನಾನು ನಿಂತ್ಕೊಳ್ತೀನಿ, ನನ್ನೆಲ್ಲ ಶಕ್ತಿ ಬರುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಸೋ ಮೆನಿ ಪೀಪಲ್ ಹೂ ಹ್ಯಾವ್ ಹೆಲ್ಪ್ ಮೀ. ನನ್ನ ಜೀವನದಲ್ಲಿ ನಾನು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಸಿಕ್ಕಾಪಟ್ಟೆ ಜನ ಸಹಾಯ ಮಾಡಿದ್ದಾರೆ. ಅದರಲ್ಲಿ ಒಂದು ದೊಡ್ಡ ಸಹಾಯ ಅಂತಂದರೆ, ನಾನು ಹೋಟೆಲಲ್ಲಿ ಎಲ್ಲೋ ನಿಂತ್ಕೊಂಡು ಯಾರಿಗೋ ಫೋನಲ್ಲಿ ಕಷ್ಟ ಹೇಳ್ಕೊಳ್ತಿರ್ಬೇಕಾದ್ರೆ ಅವ್ರು ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಯಾಕೆ ವಾಯ್ಸ್ ಇಂಡಸ್ಟ್ರಿಲಿ ನೀವೇನೋ ಟ್ರೈ ಮಾಡಬಾರ್ದು ಅಂತ ಅವರೇ ಅವ್ರ ಫ್ರೆಂಡ್ ಸ್ಟುಡಿಯೋಗೆ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸಿ, ಅದಾದಮೇಲೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅಂದಾಗ ಶಿವಣ್ಣ ಅವ್ರ ಜೊತೆ ಕವಚಾಲ್ ಆ್ಯಕ್ಟ್ ಮಾಡಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಅವಾಗ ಅವರು ನೀವೇ ಆ ಪಾತ್ರ ಮಾಡಬೇಕಾಗಿತ್ತು, ಕೃತಿಕಾ ಅವ್ರದ್ದು ಹೀರೋಯಿನ್ ಪಾತ್ರ ಆಗಿತ್ತು. ಸೊ ನನಗಾಗಲಿಲ್ಲ, ನೀವೇ ಆ ಪಾತ್ರ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಧ್ವನಿನಾದರೂ ಕೊಡಿ, ಒಳ್ಳೆ ಧ್ವನಿ ಇದೆ ಅಂತ ಅವರಲ್ಲಿ ಕರ್ಕೊಂಡು ಹೋದರು. ಆ್ಯಂಡ್ ದ್ಯಾಟ್ ವಾಸ್ ಅ ಬಿಗ್ ಬ್ರೇಕ್ ಮ್ಯಾಮ್. ಸೊ ಖಂಡಿತವಾಗ್ಲೂ ಇನ್ನೂ ಶಕ್ತಿ ಇದೆ, ಇನ್ನೂ ಹೆಚ್ಚೆಚ್ಚು ಮತ್ತಷ್ಟು ಸಿನಿಮಾಗಳನ್ನ ಡಬ್ ಮಾಡಬೇಕು, ಸಿನಿಮಾದಲ್ಲಿ ನಟಿಯಾಗಿ ಕಾಣಿಸ್ಕೊಳ್ಬೇಕು. ಆ್ಯಂಡ್ ಸಾಕಷ್ಟು ಜನರಿಗೆ ನನ್ನಿಂದ ಯಾರು ತಾಯಿ ಇಲ್ಲದೆ ಒಂದು ನೋವು ಅನುಭವಿಸ್ತಿರ್ತಾರಲ್ಲ ಅಂಥವರಿಗೆ ಇಲ್ಲ ನಿಮ್ಮ ಕೈಲಿ ಆಗುತ್ತೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋ ಒಂದು ಆಸೆ ಮ್ಯಾಮ್, ಅದೊಂದೇ, ಏನೂ ಇಲ್ಲ.
ಸಹಜವಾಗಿ ಹೆಣ್ಮಕ್ಳಿಗೆ ಸಮಾಜದಲ್ಲಿ ಬದುಕದೇ ಎಷ್ಟು ದೊಡ್ಡ ಚಾಲೆಂಜ್ ಅಂತ ಇಲ್ಲಿರುವಂತಹ ಎಷ್ಟೋ ಹೆಣ್ಮಕ್ಳಿಗೆ ಗೊತ್ತು. ಇವತ್ತು ನಾನು ನೋಡ್ತಾ ಇದ್ದೀನಿ ಎಷ್ಟು ತಾಯಂದ್ರೆ ಆಕ್ಚುಲಿ ನಿಮ್ಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅದು ಆಶಿಕಾ, ಡೋಂಟ್ ಥಿಂಕ್ ನಿಮ್ಗೆ ತಾಯಂದ್ರಿಲ್ಲ ಅಂತ ಹೇಳಿ. ನೋಡಿ, ಆ ಎಲ್ಲ ತಾಯಂದ್ರು ನಿಮ್ಗೋಸ್ಕರ ಕಣ್ಣೀರು ಹಾಕ್ತಿದಾರಲ್ಲ. ಕರ್ನಾಟಕದಾದ್ಯಂತ ಇರೋ ಎಲ್ಲ ತಾಯಂದ್ರ ಆಶೀರ್ವಾದನೇ ಇವತ್ತು ನೀವಿಲ್ಲಿ ನಿಂತಿದ್ದೀರಾ. ಸಮಾಜದ ಎಲ್ಲಾ ಹಾಹಾಕಾರಗಳನ್ನ ಎದುರಿಸಿ ಇಬ್ರು ಹೆಣ್ಮಕ್ಳು ಹುಟ್ಟದ ಒಂದು ತಮ್ಮ ಬದುಕನ್ನ ಕಟ್ಕೋಬೇಕು ಅಂತ ಒಂದು ಕಾರ್ ತಗೊಂಡ್ರೆ ಪರವಾಗಿಲ್ಲಪ್ಪ, ಒಂದು ಇನ್ಸ್ಪಿರೇಷನ್ ಅಂತ ಆಗ್ಬಿಡುತ್ತೆ. ಅದೇ ಹೆಣ್ಮಕ್ಳು ಕಾರ್ ತಗೊಂಡ್ರೆ ಇದನ್ನ ಬೇರೆ ಯಾರೋ ಕೊಡ್ಸಿದ್ದಾರೆ ಅನ್ನೋ ಮಾತೇ ಬರುತ್ತೆ. ಇದನ್ನೆಲ್ಲ ನಾವು ಅನುಭವಿಸಿದೀವಿ, ಇವತ್ತಿಗೂ ಅನುಭವಿಸ್ತಾ ಇದೀವಿ. ಬಟ್ ಅದನ್ನೆಲ್ಲ ಮೆಟ್ಟು ನಿಂತು ಆಶಿಕಾ ಅಂತ ಒಬ್ಬ ಪ್ರತಿಭೆ ಬಂದು ವೇದಿಕೆ ಮೇಲೆ ಎಲ್ಲರ ಕೈಯಾರೆ ಚಪ್ಪಾಳೆನ ಪಡ್ಕೋತಾರಲ್ಲ, ಅವರು ಮುಂದೊಂದಿನ ವೇದಿಕೆಯಲ್ಲಿ ಅಥವಾ ಅವರ ಬೆಳ್ಳಿ ಪರದೆಯಲ್ಲಿ ಅವ್ರ ಮಹಾನಟಿ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಜೀವನದಲ್ಲಿ ಗೆದ್ದಿದಾರಲ್ಲ ಅವರಿಬ್ರು ಮಹಾನ್ ಸಾಧಕಿಯರು. A big round of applause to these winners, please. ಕೃತಿಕಾ, ನನಗೆ ಗೊತ್ತಿಲ್ಲ ಇವತ್ತು ನಿಮ್ಗೆ ಅವ್ರ ಬಗ್ಗೆ ಎಷ್ಟು ಹೆಮ್ಮೆ ಇರುತ್ತೆ ಅಲ್ವಾ? ಖಂಡಿತ ಶಿ ವನ್, ಐ ಹ್ಯಾವ್ ಆಲ್ರೆಡಿ ಒನ್ ಅಷ್ಟೇ. ಅವಳಿಗಂತೂ ಎಷ್ಟು ಜನ ಅಂದರೆ ದಪ್ಪ ಇದೆಯಾ, ನೀನು ಏನು ಮಾಡ್ತೀಯಾ, ಎಷ್ಟು ಡಿಗ್ರೇಡ್ ಮಾಡಿದ್ದಾರೆ ಅವಳಿಗೆ ಅಂದರೆ, ಅವಳು ಲಿಟ್ರಲಿ ನಾವು ಎಷ್ಟು ಎಮೋಷ್ನಲ್ ಫೇಸ್ನ ಫೇಸ್ ಮಾಡಿದ್ದೀವಿ ಅಂದರೆ ನಾನು ಹೇಳ್ಕೊಳಕ್ಕೆ ಆಗಲ್ಲ. ಬಟ್ ಟುಡೇ she's made it. I can't say anything. I'm so happy. No words. ಓಕೆ, ಆಶಿಕಾ, ಕೃತಿಕಾ, ಒಂದು ವಿಷಯ ಹೇಳ. Yes sir. ಲೈಫಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅಂದ್ರೆ ನಾಳೆ ಅಂತ ಒಂದಿದೆ ರೀ. Yes sir. ನಾಳೆ ಅಂತಂತಿದೆ. ನಾಳೆ ಏನ್ ಬೇಕಾದ್ರೆ ಆಗ್ಬೋದು. Yes sir, ಖಂಡಿತ. ಯಾರು ಗೊತ್ತು ಇಲ್ಲಿ ಕೂತ್ರಲ್ಲಿ ಯಾರು ಸೂಪರ್ ಸ್ಟಾರ್ ಆಗ್ತಾರೋ, ಯಾರು ಬಿಸ್ನೆಸ್ ಮ್ಯಾನ್ ಆಗ್ತಾರೋ, ಯಾರು ಚೀಫ್ ಮಿನಿಸ್ಟರ್ ಆಗ್ತಾರೋ, ಯಾರು ಏನ್ ಆಗ್ತಾರೋ ಯಾರು ಗೊತ್ತು ಸರ್. ನಾವಿದೆಲ್ಲ ಸರ್ಕಸ್ ಮಾಡ್ತಿರೋದು ಏನಕ್ಕೆ? ನಾಳೆ ಇವತ್ತಿಗಿಂತ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಅಷ್ಟೇ. Yes sir. ಅಲ್ವೇನ್ರಿ? Yes. ಇದೆಲ್ಲ ಯಾಕೆ ಮಾಡ್ಬೇಕು ನಾವೆಲ್ಲ? ಹಾಗಾಗಿ ಏನು ವರಿ ಮಾಡಬೇಡಿ, ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. Yes sir. ಟುಡೇ ಇಸ್ ದ ಫಸ್ಟ್ ಡೇ ಆಫ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಗುಡ್ ಲಕ್. Thank you so much. ಇದೆಲ್ಲಾನು ನೋಡಿದಾಗ ನನಗೆ ಒಂದು ಅನಿಸಿದ್ದು, ಅನುಶ್ರೀ, ವಿ ಆರ್ ಆಲ್ ಪ್ರೌಡ್ ಆಫ್ ಯು. Yes. ಬಿಗ್ ಅಪ್ಲಾಸ್ ಫಾರ್ ಅನುಶ್ರೀ. ಎಷ್ಟು ಜನ ಇನ್ಸ್ಪೈರ್ ಮಾಡಿದ್ಯಮ್ಮ ನೀನು. ಒಂದು ಯು ಹ್ಯಾವ್ ಬಿನ್ ಅ ಸ್ಟಾರ್ ಆಫ್ ಟೆಲಿವಿಷನ್. ಇನ್ನು ನಂಗೆ ನೋಡಿದಾರೆ ಅಂದ್ರೆ ಅಮ್ಮ, ಹ್ಯಾಟ್ಸ್ ಆಫ್ ಟು ಯು. ವಾಟ್ ಅ ಟ್ರೆಮೆಂಡಸ್ ಜಾಬ್ ಯು ಆರ್ ಡೂಯಿಂಗ್ ಅನುಶ್ರೀ. ವಾಟ್ ಅ ಟ್ರೆಮೆಂಡಸ್ ಜಾಬ್. ನನಗೆ ಅವ್ರು ಹೇಳಿದ ನನಗೆ ಅಲ್ಲಿ ಎಮೋಷನ್ ಆಗ್ಬಿಟ್ಟೆ. ಹೌ ಶಿ ಸೀಯಿಂಗ್ ಇಟ್ಸ್ ಜಸ್ಟ್ ಲೈಕ್ ಗಾಡ್ಲಿ ಫೀಲಿಂಗ್ ಅನುಶ್ರೀ ಇದು. ಸೊ ಗಾಡ್ ಬ್ಲೆಸ್ ಯು ಫಾರ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇವರಿಬ್ಬರದ್ದು ನೋಡಿದಾಗ ಸರ್ ನನಗೆ ಕರ್ಪೂರದ ಗೊಂಬೆ ನಾಪಕ ಬಂತು ಸರ್. ಶ್ರುತಿ ಮೇಡಮ್ ಆ ತಂಗಿ ಕ್ಯಾರೆಕ್ಟರ್. ಯಾವತ್ತೋ ಒಂದ್ ದಿವಸ ನಿಮ್ ಲೈಫಲ್ಲೂ ರಮೇಶ್ ಅರವಿಂದ್ ಬಂದ್ರೆ ಎಲ್ಲ ಚೆನ್ನಾಗುತ್ತೆ ಅಂತ ಅನ್ಕೋತೀನಿ. ನೋಡೋಣ. Oh my God, how sweet is that? ಆಶಿಕಾ, ನಿಮ್ ಫ್ಯಾಮಿಲಿ ಬರ್ತಿದೆ ನೋಡಿ ಇಲ್ಲಿ. ಓಕೆ, ಮಹಾನಟಿ ಫ್ಯಾಮಿಲಿ ಕಡೆಯಿಂದ ಆಶಿಕಾ. ನಟಿ ನಂಬರ್ 3, ಸ್ವಾಗತ, ಬನ್ನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನರ್ವಸ್ ಆಗಿದ್ದೀರಾ? ಸ್ವಲ್ಪ ಜೋಶಲ್ಲಿ ಹೋಗಿ ದೇವ್ರನ್ನ ನೆನ್ಸ್ಕೊಂಡು ಹೋಗಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.
ನಿಮ್ಮ ಹೆಸರು? ಧನ್ಯಶ್ರೀ TS. ಏನ್ ಮಾಡ್ತಾ ಇರೋದು? ನಾನು ಓದ್ತಾ ಇದ್ದೀನಿ BCA ಸೆಕೆಂಡ್ ಇಯರ್. ಯಾವ ಊರಿಂದ ಬಂದಿರೋದು? ನಾನು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ತರೀಕೆರೆ ತಾಲೂಕಿಂದ. ಓಕೆ, ನೀವು ಮಾಡ್ತಾ ಇರೋದು? ನಾನು 3 ಪಾತ್ರ ಮಾಡ್ತಾ ಇದ್ದೀನಿ. ಇದರಲ್ಲಿ ನನಗೆ ಎಲ್ಲರೂ ನಿನ್ನ ಗಂಡ ಹೇಗೆ ಸತ್ತ ಅನ್ನೋ ಒಂದು ಕ್ಯಾರೆಕ್ಟರ್, ಕುಡುಕ ಗಂಡನಾಗಿ, ಮತ್ತೆ ಬಸ್ರಿ ಹೆಂಡತಿಯಾಗಿ, ಮತ್ತೆ ಅತ್ತೆಯಾಗಿ, ಲೈಕ್ 3 ಕ್ಯಾರೆಕ್ಟರ್ನ ನಾನೇ ಮಾಡ್ತಾ ಇದ್ದೀನಿ. ಅಣ್ಣವ್ರು ತ್ರಿಮೂರ್ತಿಗಳು ಮಾಡಿದ್ರು ಅದೇ ತರ 3 ಕ್ಯಾರೆಕ್ಟರ್. ರೆಡಿ, ಎಸ್ ಸರ್. ಆಕ್ಷನ್. ಲೇ ಬಾಗ್ಲು ತೆಗಿಯೇ, ಲೇ ಬಾಗ್ಲು ತೆಗಿ, ಲೇ ಬಾಗ್ಲು ತೆಗಿಯೇ. ರೀ ಬಂದ್ರ? ಬನ್ನಿ ಬನ್ನಿ. ಕುಡ್ದಿದ್ದೀರಾ? ಯಾಕ್ರಿ ಹೀಗ್ ಮಾಡ್ತೀರಾ? ನನ್ನ ಪರಿಸ್ಥಿತಿ ಏನು ಅಂತ ಗೊತ್ತು ತಾನೆ. ಹೀಗಿದ್ರು ಯಾಕೆ ಹೀಗ್ ಮಾಡ್ತಿದ್ದೀರಾ? ಏನು? ಯಾಕ? ನನ್ನಿಷ್ಟ. ನಾನು ಕುಡಿತೀನೋ ಬಿಡ್ತೀನೋ ನೀನೇ ಅವಳೆ ಕೇಳತ್ತೆ. ನೀನೇ ಅವಳೆ ಕೇಳತ್ತೆ. ಹಾಗಲ್ಲ ರೀ, ಹೋಗ್ಲಿ ಬಿಡಿ. ಬೆಳಗ್ಗೆಯಿಂದ ಕೆಲಸ ಮಾಡಿ ತುಂಬ ಸುಸ್ತಾಗಿದೆ. ನಿಮಗೆ ಅಂತಾನೆ ಕಾಯ್ತಿದ್ದೆ. ಬನ್ನಿ ಊಟ ಮಾಡಿ ಬನ್ನಿ. ಇದೇ ಟೈಮಲ್ಲಿ ನಾವು ಮಾತಾಡೋದನ್ನ ನಮ್ಮತ್ತೆ ಕೇಳಿಸ್ಕೊಂಡ್ರು ಅನ್ಸುತ್ತೆ. ಕರೆಕ್ಟಾಗಿ ಅಲ್ಲಿಗೆ ಬಂದ್ರು. ವಾ, ಮಗ ಬಂದಾನೆ. ಈಗೇನೋ ಮಾತಾಡಕತ್ತಾಳಲ್ಲ. ನನ್ಗೆ ನನ್ನ ಸೊಸೆ ಕಂಡ್ರೆ ಆಗಕ್ಕಿಲ್ಲ. ಆಕಿ ಬಂದಾಗಿಂದ ನನ್ನ ಮಗಿನೂ ದೂರ ಬಿಟ್ಟಿದ್ದಾಳೆ. ಮಗ ಕುಡ್ದಂಗ್ ಕಾಣ್ತತೆ. ಇರು, ಗ್ರಹಾಚಾರ ಬಿಡಿಸ್ತೀನಿ ಆಕಿಗೆ. ಅಯ್ಯೋ ಮಗನೆ ಬಂದೇನೋ? ಯಾಕ್ಲ ಕುಡ್ತಿದ್ಯಾ? ಅಯ್ಯೋ ದೇವ್ರೆ, ನನ್ನ ಮಗಂಗೆ ಆಗಪ್ಪ ಆಯ್ತಾ ಕಷ್ಟ. ಈಗ ಬಂದಾಗಿಂದ ನನ್ನ ಮಗನ ಜೀವನನೇ ಹಾಳಾಗೋಗ್ಬಿಟ್ಟೈತಲ್ಲಪ್ಪ. ನಾನ್ ನೋಡಿದ್ರೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದೀನಿ. ಅಮ್ಮ, ನೀನ್ ಕೆಲಸ ಮಾಡ್ದ್ಯಾ? ಮತ್ ಇವಳು ಮಾಡಿದ್ಲು ಅಂದ್ಲು. ನೀನ್ ಮಾಡ್ದು ಅಂದೆಲೆ? ಇಲ್ಲ ರೀ, ಇಲ್ಲ. ಅಮ್ಮ ನಿಜ ಹೇಳಿ ಅಮ್ಮ, ನಾನೇ ತಾನೇ ಕೆಲಸ ಮಾಡಿದ್ದು. ಸುಳ್ಳು ಹೇಳ್ಬೇಡಿ ಅಮ್ಮ, ಕಾಲಿಗೆ ಬೀಳ್ತೀನಿ. ಮಗುನಾದ್ರೂ ನೋಡ್ಕೊಂಡು ನಿಜ ಹೇಳಿ ಅಮ್ಮ. ಯಾವ್ದೇ ಮಗು? ಯಾವ್ದು ಮಗು? ಇದಾ? ಇದಕ್ಕಿಂತ ಮುಂಚೆ ಇನ್ನೊಂದು ಮಗು ಹುಟ್ಟಿತ್ತು, ಕೊಂದು ಬಿಟ್ಟೆ. ಹೇಳಿ, ಹೆಣ್ಣು ಮಗು. ಇವಾಗ ಗಂಡೆ ಆಗೋದು ಅಂದ್ಲು. ಮತ್ತೆ ಹೆಣ್ಣಾಗ್ಬಿಟ್ರೆ ಅಲ್ವಾ? ಅಲ್ವೇನೆ? ನನ್ನನ್ನು ಬಿಟ್ಬಿಡಿ, ನನ್ನ ಮಗುಗೆ ಏನೋ ಮಾಡಿಬಿಡಿರಿ. ನಾನೇ ಕೊಂದು ಬಿಟ್ನಲ್ಲಪ್ಪ. ಅಯ್ಯೋ ಅತ್ತೆ, ಅಯ್ಯೋ ಮಗು, ಅಯ್ಯೋ ಮಗು, ಹೆಣ್ಣು ಮಗು. ನೋಡ್ರಿ, ಹೆಣ್ಮಗು ನೋಡಿ, ಕೊಳ್ತಿದ. ಬನ್ನಿ ಕೊಲ್ ಬನ್ನಿ. ಆಗಲ್ಲ ಅಲ್ಲ. ಹೀಗೆ ಗೊತ್ತಾಯ್ತಾ ನನ್ನ ಗಂಡನ ಯಾರು ಕೊಂದಿದ್ದು ಅಂತ? ಗೊತ್ತಾಯ್ತಾ?
ಧನ್ಯಶ್ರೀ, ಇದು ಹೇಗ್ ಸಾಧ್ಯ ಆಯ್ತು ಅಂತ ನಾನು ಕೇಳಲ್ಲ. ಈ ಒಂದ್ 3-4 ನಿಮಿಷ ನೀವೇನ್ ಪರ್ಫಾರ್ಮ್ ಮಾಡಿದ್ರಲ್ಲ, ಮೈ ಗಾಡ್, ಇದು ಈ ಸೀನ್ ನ ನೀವು ಕ್ರಿಯೇಟ್ ಮಾಡ್ಕೊಂಡ್ರಿ, ಈ ಕಥೆ ಸ್ಕ್ರೀನ್ ಪ್ಲೇನ ನೀವು ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ದ? ನಾನೇ ಬರ್ದಿದ್ದು, ನಾನೇ ಕ್ರಿಯೇಟ್ ಮಾಡಿದ್ದು. ವಾವ್ ವಾವ್. ನಿಮ್ ಬಗ್ಗೆ ಹೇಳಿ, ನಿಮ್ ಪರಿಚಯ ಮಾಡ್ಕೊಡಿ ಪ್ಲೀಸ್. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಲೈಕ್ ಸಣ್ಣೋಳಿದ್ದಾಗಿಂದ ಆ್ಯಕ್ಟ್ ಮಾಡಬೇಕು ಅನ್ನೋ ಭಾಳ ಆಸೆ. ಯಾವುದೇ ಸ್ಕೂಲ್ ಫಂಕ್ಷನ್ ಇರಲಿ, ಏನಾದರೂ ಪ್ರೋಗ್ರಾಮ್ ಇರಲಿ, ಐ ಬಿ ಲೈಕ್ ಐಲ್ ಗೋ, ನಾನು ಮಾಡ್ತೀನಿ ಅಂತ ಸಣ್ಣೋಳಿದ್ದಾಗಿಂದ ಮಾಡ್ಕೊಂಡೇ ಬಂದಿದ್ದೀನಿ. ಹಾಗೆ ಡ್ರಾಮಾ ಜೂನಿಯರ್ಸ್ 1, 2 ಐ ವೆಂಟ್ ಫಾರ್ ಆಡಿಷನ್ ಬಟ್ ಸಿಕ್ಕಿರಲಿಲ್ಲ. ಅದಾದ್ಮೇಲೆ ಏಜ್ ಲಿಮಿಟ್ ಮುಗ್ದೋಯ್ತು, ಈಗ 18 ಕ್ರಾಸ್ ಆದೆ. ಸೊ ಐ ಗಾಟ್ ಮಹಾನಟಿ. ಸೊ ಇದರಲ್ಲಾದರೂ ಏನಾದರೂ ನಾನು ತೋರಿಸ್ಬೇಕು, ಐ ವಾಂಟ್ ಟು ಶೋ ಮೈ ಟ್ಯಾಲೆಂಟ್ ಟು ದಿಸ್ ವರ್ಲ್ಡ್ ಅಂತ ಐ ಕೇಮ್. ಆ್ಯಂಡ್ ಐ ಥ್ಯಾಂಕ್ ಟು ಮೈ ಮಾಮ್ ಆ್ಯಂಡ್ ಡ್ಯಾಡ್. ಯಾವಾಗಲೂ ತುಂಬ ಸಪೋರ್ಟ್ ಮಾಡಿ ತಳ್ಳಿ ಹೋಗು ಮಾಡು. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ದೆಮ್ ಆ್ಯಂಡ್ ಥ್ಯಾಂಕ್ಸ್ ಟು ಝೀ ಆ್ಯಂಡ್ ಥ್ಯಾಂಕ್ಸ್ ಟು ಯು ಆಲ್. ಥ್ಯಾಂಕ್ಸ್. ಯೂಶಲಿ ಏನ್ ಮಾಡ್ತಾರೆ, ಮೋನೋ ಆಕ್ಟಿಂಗ್ ಅಂದ್ರೆ ಒಂದ್ ಪಾತ್ರ ಮಾಡ್ತಾರೆ, 2 ಸ್ಟೆಪ್ ಆ ಕಡೆ ಹೋಗಿ ಇನ್ನೊಂದ್ ಪಾತ್ರ ಮಾಡ್ತಾರೆ. ಈ ಹುಡುಗಿ ಮಾಡ್ತಾ ಹಾಗೆ ಡ್ರಂಕರ್ಡ್ ಆಗಿ ಸ್ಲಿಪ್ ಆದ್ಲು. ವೆರಿ 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 ಬ್ಯೂಟಿಫುಲ್. ಬಹಳ ಇಷ್ಟ ಆಯ್ತು. ಅಂಡ್ ಸರ್, ಅವ್ರ ಗಂಡ ಕೆನ್ನೆಗೆ ಈ ಕೈಯಿಂದ ಹೊಡೆದ್ಬಿಟ್ಟ ತಕ್ಷಣ ಅವ್ರ ಹೆಂಡತಿ ರಿಯಾಕ್ಷನ್, ಆ ಹೆಂಡತಿ ರಿಯಾಕ್ಷನ್, ಆ ನಡ್ಕ ಕೈಯಲ್ಲಿ ಕಪಾಳಕ್ಕೆ ಏಟ್ ಬಿದ್ದಾಗ, ಅಂದ್ರೆ ನಾನು ಬಹಳ ಸಿನಿಮೆಟಿಕ್ ಆಗಿತ್ತು. ಸಿನಿಮಾಗೆ ಸೂಟ್ ಆಗುವಂತ ಪರ್ಫಾರ್ಮೆನ್ಸ್ ಇದು. ಕ್ಯಾಮರಾ ಟೈಟ್ ಅಲ್ಲಿ ಇಟ್ಟರು ವರ್ಕ್ ಆಗುತ್ತೆ, ಲಾಂಗ್ ಅಲ್ಲಿ ಇಟ್ಟರು ವರ್ಕ್ ಆಗುತ್ತೆ. ವೆರಿ ನೈಸ್, ವೆರಿ ನೈಸ್. ಓವರ್ ಟು ಜಡ್ಜಸ್. ಥ್ಯಾಂಕ್ ಯು ಸರ್. ಎಸ್, ನಿಶ್ವಿಕಾ ಮೈಕ್ ಎತ್ಕೊಂಡ್ಬಿಟ್ರು. ವೆಲ್ಕಮ್ ಟು ಮಹಾನಟಿ ಮಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮಹಾನಟಿ. ಮಹಾನಟಿಗೆ ಹೋಗ್ತಿದ್ದೇನೆ ನೀನು, ಮಹಾನಟಿಗೆ ಹೋಗ್ತೀಯಾ? ಆಯ್ತು, ಹೋಗೋದೇನ್ ಮಾಡ್ತೇನೆ ನೋಡ್ತೀನಿ ನಾನು. ಮಹಾನಟಿಯಾಗಿ ಆಯ್ಕೆಯಾಗಿದ್ದಾರೆ ತರೀಕೆರೆ 19 ವರ್ಷದ ಧನ್ಯಶ್ರೀ. Yes, golden ticket please. ಧನ್ಯಶ್ರೀಗೆ ಸಿಗ್ತಾ ಇದೆ ಮಹಾನಟಿಯ ಗೋಲ್ಡನ್ ಟಿಕೆಟ್. ಧನ್ಯಶ್ರೀ, ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ಅಪ್ಪ ಅಮ್ಮ ತುಂಬ ಸಪೋರ್ಟಿವ್. ಅದರಲ್ಲೂ ಅಪ್ಪನ ಪ್ರಕಾರ ನನಗೆ ಈ ಟ್ಯಾಲೆಂಟ್ ಬಂದಿರೋದು ನಮ್ಮ ಅಪ್ಪನಿಂದ. ಅಪ್ಪ ಇಸ್ ಸೋ ಗುಡ್ ಆಕ್ಟರ್. ಲೈಕ್ ಮಿಮಿಕ್ರಿ, ರಾಜ್ಕುಮಾರ್ ಸರ್ ಮಿಮಿಕ್ರಿ ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಬನ್ನಿ ಸರ್, ಬನ್ನಿ. ಆಹಾ, ಬರ್ಬೇಕು ಪ್ಲೀಸ್ ಬರ್ಬೇಕು ಸರ್, ನೀವು ಬರ್ಬೇಕು, ಸ್ಟೇಜ್ ಮೇಲೆ ಬನ್ನಿ. ನಿಮ್ ತಾಯಿ ಬಂದಿದ್ದಾರಾ? ಕರೀರಿ. ಓ, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬಿಟ್ರಾ ಸರ್? ನೀವೆಲ್ಲ ಚಿತ್ರರಂಗದಿಂದ ಕನ್ನಡಕ್ಕೋಸ್ಕರ ಒಂದು ಮಹಾನಟಿ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಜಿ ಕನ್ನಡಕ್ಕೆ ಮುಖ್ಯಸ್ಥರು ಅಮ್ಮ, ಪ್ರೇಮಮ್ಮ, ರಮೇಶ್ ಸರ್, ನೀವೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮನ ಅದ್ದೂರಿಯ ಮಾಡ್ತಾ ಇದ್ದೀರಾ. ಏನು ಓದ್ದೇ ಇರೋಂತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ನ ಈ ಒಂದು ಹಂತಕ್ಕೆ ತಂದಂತ ನಿಮ್ಮ ಕನ್ನಡ ನನ್ನ ದೇವರು, ನನ್ನ ಅಭಿಮಾನಿ ದೇವರುಗಳು ನೀವೆಲ್ಲ. ನಿಮ್ಮಿಂದ ರಾಜ್ಕುಮಾರ್ ಬೆಳೆದಿದ್ದಾನೆ. ಈ ನಂತರನೇ ಇವ್ರನ್ನೆಲ್ಲ ಮಹಾನಟಿ ಮಾಡೋದಕ್ಕೆ ಹೊರಟಿದ್ದೀರಾ ಸರ್. ರಮೇಶ್ ಸರ್, ನೀವೆಲ್ಲರೂ ಸೀಸನ್ 2 ಮಹಾನಟ ಅಂತ ಮಾಡ್ತೀವಿ, ನೀವು ಬಂದ್ಬಿಡಿ. ಶೋ, ನಿಮ್ಗೇನೋ ಒಂದು ಟೈಟಲ್ ಕೊಡ್ಬೇಕಲ್ಲ ನನ್ಗೆ. ಹ್ಯಾಟ್ ಸ್ಟಾರ್ ಸರ್, ನಿಮ್ಗೊಂದು ಗಿಫ್ಟ್ ಇದೆ. ಅದು ತೆಗೆದ್ರೆ, ಹ್ಯಾಟ್ ತೆಗೆದ್ರಾ? ಇಲ್ಲ, ಹ್ಯಾಟ್ ಕೊಡಿ ಹೇಳ್ತೀನಿ. ಇಲ್ಲ, ಹೇಳಿ, ಹ್ಯಾಟ್ ಕೊಡಿ ಮೇಡಮ್, ಇಟ್ಕೊಳ್ಳಿ. ಸರ್, ನಮ್ ದೊಡ್ಡಪ್ಪ ಅವರಿಗೆಲ್ಲ ಕೊಡಲ್ಲ ನಾನು. ನಿಮ್ ತಂದೆ ಸಖತ್ತಾಗಿ ಆಕ್ಟ್ ಮಾಡಿದ್ರು ಅಂತ ಹೇಳಿ
ನಿಮ್ಮ ನಿಜವಾದ ಟ್ಯಾಲೆಂಟು ನಿಮ್ಮ ಮಗಳಿಗೆ ಒಂದು ದೊಡ್ಡ ಬಳುವಳಿಯಾಗಿ ಕೂಡ ಬಂದಿದೆ. ಅದಕ್ಕೆ ಇವತ್ತು ಅವರ ಕೈಯಲ್ಲಿ ಮಹಾನಟಿ ಗೋಲ್ಡನ್ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಟಿ ನಂಬರ್ 4. ಇವತ್ತು ನಮ್ಮ ಅತ್ತಿಗೆ ಮನೇಲಿ ತೊಟ್ಲು ಶಾಸ್ತ್ರ ಇದೆ. ನಾನು ಎಲ್ರ ಥರ ಎಲ್ಲ ಶುಭ ಕಾರ್ಯಕ್ಕೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ನಾನು ಬಂಜೆ ಅಂತೆ. ಯಾವ ಸಣ್ಣ ಮಕ್ಳಿಗೂ ನನ್ನ ನೆರಳು ಕೂಡ ಬೀಳ್ಬಾರ್ದಂತೆ. ಯು ಹ್ಯಾವ್ ಗಾಟ್ ಅ ಬ್ಯೂಟಿಫುಲ್ ವಾಯ್ಸ್. ನೀವು ಸಿಂಗಿಂಗ್ ಚೆನ್ನಾಗಿದೆ ಅಂತ ಸಿಂಗರ್ ಆದ್ರೂ ಆಗಿ ಮಹಾನಟಿಗೆ ನಾಟ್ ದಿಸ್ ಸೀಸನ್, ಮೇ ಬಿ ನೆಕ್ಸ್ಟ್ ಸೀಸನ್ ಅಂತ ನನಗೆ ಅನಿಸುತ್ತೆ. ಆಲ್ ದ ವೆರಿ ಬೆಸ್ಟ್. Thank you so much, ma'am. ಅನುಷಾ. Thank ಗುಡ್ you, ಲಕ್. ನಟಿ ನಂಬರ್ 5 ಸ್ವಾಗತ. ಹೇಳಿ ಮ್ಯಾಮ್, ನಿಮ್ಮ ಹೆಸರು? ನನ್ನ ಹೆಸರು ಬಿಂದು ಹೊನ್ನಾಳಿ ಅಂತ. ಓಕೆ, ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಾವು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ದಿಡ್ಗೂರ್ ಹರಳಹಳ್ಳಿ ಅಂತ ಒಂದು ಪುಟ್ಟ ಗ್ರಾಮದಿಂದ ಬಂದಿದ್ದೀನಿ ಮೇಡಮ್. ಏನ್ ಕಾನ್ಸೆಪ್ಟ್ ಮಾಡ್ತಾ ಇದ್ದೀರಾ? ಒಂದ್ ಹಳ್ಳಿ ಹುಡುಗಿ ತನ್ನ ಮಾಮನಿಗೆ ಪ್ರೀತಿ ಹೇಳ್ಕೊಳ್ಳೋಕ್ಕೂ ಮೊದಲು ಹೇಗೆಲ್ಲ ತಯಾರಿ ಮಾಡ್ಕೊಂತಾಳೆ ಅನ್ನೋ ಒಂದು ಪಾತ್ರನ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಆರಾಮಾಗಿದ್ದೀರಾ? ಹಾ ಸರ್. ಟೆನ್ಷನ್ ಏನಿಲ್ಲಲ್ಲ? ಏನಿಲ್ಲ sir. ರಿಲ್ಯಾಕ್ಸ್ ಮಾಡಿ. ರೆಡಿ, ಹಿಯರ್ ವಿ ಗೋ. ಆಕ್ಷನ್. ಹೈ ಕನ್ನಡಿ. ಹೇ ಕನ್ನಡಿ ಕನ್ನಡಿ, ಅವನ್ ಸ್ವಲ್ಪ ಹೊತ್ತು ನಿನ್ನ ಮಾಮ ಆಗಿರ್ತೀಯಾ? ಹಾ, ಈಗ ಈ ಕನ್ನಡಿನೇ ನನ್ನ ಮಾಮ, ನೀನೇ ನನ್ನ ಮಾಮ. ಹಾ, ನಾಳೆ ನನ್ನ ಮಾಮನ ಎದುರುಗಡೆ ಹಿಂಗೋಗಿ ನಿಂತ್ಕೊಂತೀನಿ. ಮಾಮ, ನಾನು ಹೆಂಗ್ ಕಾಣ್ತಾ ಇದ್ದೀನಿ? ನಂಗೆ ನಾಚಿಕೆ ಆಗುತ್ತೆ. ಪ್ರೀತಿ ಹೇಳ್ಕೊಳಕ್ಕೂ ಮೊದ್ಲು ಹಂಗೆ ಹೋಗೋದ್ಕಿಂತ ಕೈಯಲ್ಲೊಂದು ರೋಸ್ ಹಿಡ್ಕೊಂಡೋದ್ರೆ ಹೆಂಗಿರುತ್ತೆ? ಕ್ರೇಜಿ ಸ್ಟಾರ್ ತರ ಇರುತ್ತೆ. ಬೇಕಲ್ಲ, ಇಲ್ಲ ಐತೆ. ಹಾ, ನಾಳೆ ಈ ರೋಸ್ ತಗೊಂಡೋಗಿ ಹಿಂಗೆ ಮಂಡಿಯೂರಿ ಮಾಮಂಗೆ ಪ್ರಪೋಸ್ ಮಾಡ್ತೀನಿ. ಮಾಮ, ಐ ಲವ್ ಯು. ಬೇಡ ಬೇಡ, ಒಂದ್ ಕವನ ಹೇಳಿ ಮಾಮಂಗೆ ಪ್ರೀತಿ ಹೇಳ್ಕೊಂತೀನಿ. ಮಾಮ ಕಳೆದೋಗ್ಬಿಡ್ತಾನೆ. ಮಾಮ, ಇದು ನಿನ್ಗೋಸ್ಕರ. ದೇಹ ನೀನಾದರೆ ಅದರೊಳಗಿರುವ ಉಸಿರು ನಾನಾಗುವೆ. ಪೆನ್ನಿನ ಕಡ್ಡಿ ನೀನಾದರೆ ಅದರೊಳಗಿರುವ ಮಸಿ ನಾನಾಗುವೆ. ಒಮ್ಮೆ ನೀವು ಅಂದರೆ ಜೀವನದುದ್ದಕ್ಕೂ ನಿನ್ನ ಬಾಳ ಸಂಗಾತಿಯಾಗುವೆ. ಇದು ಚೆನ್ನಾಗಿಲ್ಲ. 3ನೇ ಕ್ಲಾಸ್ ಮಕ್ಕಳು ಪದ್ಯ ಹೇಳ್ದಂಗದ. ಇದು ಬೇಡ. ಈ ಕವನ ಮಣ್ಣು ಮಸಿ ಏನು ಬೇಡ. ನಾನಾಗೆ ಹೋಗಿ ನಮ್ಮ ಮಾಮಗ್ ಪ್ರೀತಿ ಹೇಳ್ಕೊಂತೀನಿ ಅಷ್ಟೇ. ಹಾ, ಮಾಮ ಇಲ್ಲಿ ಕೇಳು. ನಂಗೆ ನೀನಂದ್ರೆ ತುಂಬಾ ಇಷ್ಟ. ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ನೀನೇ ನನ್ನ ಮದ್ವೆ ಆಗ್ಬೇಕು. ನನ್ನ ಕುತ್ತಿಗೆಗೆ ನೀನೇ ತಾಳಿ ಕಟ್ಬೇಕು. ಇಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ. ನೀನಂದ್ರೆ ನಂಗೆ ತುಂಬಾ ಇಷ್ಟ ಮಾಮ. ಪ್ಲೀಸ್ ನನ್ನ ಮದ್ವೆ ಮಾಡ್ಕೋ. ಹಾ, ಇಷ್ಟು ಕೇಳ್ತೀನಿ. ಮಾಮ ಖಂಡಿತ ಒಪ್ಕೊಂತಾನೆ. ಹಾ, ಮಾಮ. ಅಯ್ಯೋ, ಇವನು ಯಾವಾಗ ಬಂದ? ಮಾಮ, ಯಾವಾಗ ಬಂದೆ? ಅದು ಹಾ, ಮಹಾನಟಿ ಆಡಿಷನ್ ಇತ್ತಲ್ಲ, ಅದಕ್ಕೆ ತಯಾರಿ ಮಾಡ್ಕೊಂತಿದ್ದೆ ಅಷ್ಟೇ. ನಿಜ ಮಾಮ? ನೀನು ಇನ್ನೊಂದ್ಸಲ ಹೇಳು. ನೀನು ನನ್ನ ಪ್ರೀತಿ ಮಾಡ್ತಾ ಇದೀಯಾ? ಅಯ್ಯೋ ಮಾಮ, ಮಾಮ ನನ್ನ ಪ್ರೀತಿ ಮಾಡ್ತಿದ್ದಾನಂತೆ. ನನ್ನ ಮದುವೆ ಆಗ್ತಾರಂತೆ. ಏ ಡಂಕಣ ಕಿಣ್ಣ 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 ಕಿಣ್ಣ. ನನ್ನ ಮಾಮ ನನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಹುಚ್ಚ ನನ್ ಮಗ ಇಷ್ಟ ದಿವಸ ಬಿಟ್ಟು ಇವಾಗ ಹೇಳ್ತಾ ಇದ್ದಾನೆ. ಮೊದ್ಲೇ ಹೇಳಿದ್ರೆ ಈ ದೊಂಬರಾಟ ಎಲ್ಲ ಆಡಕ್ ತಪ್ತಿತ್ತಾ? ಏ ಹುಚ್ಚ. ಅಲ್ಲ. ಏ ಮಾಮ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಆಡಿಷನ್ ಕೊಡದೆ ಈ ಮಹಾನಾಯಕಿಗೆ ಆಯ್ಕೆ ಆದಷ್ಟು ಖುಷಿ ಆಗ್ತಿದೆ. ಮುದ್ದು 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 ಮಾಮ. ಮಾಮ, ನಾನು ಈಗ್ಲೇ ಹೋಗ್ಬಿಟ್ಟು ನನ್ನ ರಾಮನ ದೇವಸ್ಥಾನದಲ್ಲಿ ತುಪ್ಪ ದೀಪ ಹಚ್ಚಿ ಬರ್ತೀನಿ, ಆಯ್ತಾ? ಅಯ್ಯೋ, ಖುಷಿಗೆ ಬಾಗ್ಲಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ಮುದ್ದು. ಆಕ್ಚುಲಿ ಅವ್ರು ಬಂದಾಗ ಸೈಡ್ ವಿಂಗ್ ಅಲ್ಲಿ ನಿಂತ್ಕೊಂಡು ನಾನು ನೋಡಿದಾಗ ಇವ್ರನ್ನೆಲ್ಲೋ ನೋಡಿದೀನಿ ಅಂತ ನಾನು ಅನ್ಕೊಂತಿದ್ದೆ. ಆಮೇಲೆ ಹೋಗಿ ಚೆಕ್ ಮಾಡಿದೆ, ನನಗೆ ಗೊತ್ತಾಯ್ತು. ಯಾರು ಹೇಳಿ ನೀವು? ಅವರೇ ತಾನೇ ನೀವು? ನಾನು ಅವಳೇ. ಏನೋ ಇವ್ರನ್ನ ಕ್ಯಾರೆಕ್ಟರ್ ಅಲ್ಲಿ ಅವರ ಮಾಮ
ಮಾಮ ಸಿಕ್ಕಿದ್ರಲ್ಲಮ್ಮ. ಈಗ ಮಾಮ ಸಿಕ್ಕಾದ್ಮೇಲೆ ಆ ಪ್ರೇಮ ಕೋಮೆಯಿಂದ ಆಚೆ ಬಂದ್ಬಿಟ್ಟು ಈಗ ಲೀವ್ ಆಗಿರ್ಬೇಕು. ಎಸ್, ನೀವು ಅವರ ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಇತ್ತೀಚೆಗೆ ಟ್ರೆಂಡಿಂಗ್ ಅಲ್ಲಿರೋಂತ ಒಂದು ವಿಡಿಯೋ ಮಾಡಿರೋದು? ಅದು ನಾನೇ. ನೀವೆಲ್ಲ ನಾನೇ. ಇವ್ರ ವಿಡಿಯೋ ನಾನು ನೋಡಿದ್ದೀನಿ ತರುಣ್ ಅವರೇ. ಇವ್ರು ಬೇಸಿಕಲಿ ನೀವು ಟೀಚರ್ ಅಲ್ಲ ಮೇಡಮ್? ಸೊ ಟೀಚರು ಅವ್ರ ಸ್ಟೂಡೆಂಟ್ಸ್ಗೆ ಡಾನ್ಸ್ ಎಲ್ಲ ಹೇಳ್ಕೊಡ್ತಾರೆ. ಕೊಟ್ಟ ಕಲೆ ಅಪ್ಪಟ ಒಂದು ಡಾನ್ಸ್. ವಿಡಿಯೋ ಇದ್ರೆ ಹಾಕ್ರೋ. ಸೊ ನಿಮ್ಗೆ ಮಹಾನಟಿ ಆಗ್ಬೇಕು ಅನ್ನೋ ಕನ್ಸಿನ ಜೊತೆ ಬಂದಿದ್ದೀರಾ. ಯಾರು ನಿಮ್ ಫೇವ್ರೆಟ್ ಆಕ್ಟ್ರೆಸ್? ಇವ್ರು ಒಂದೊಂದು ನನಗೆ ಪ್ರೇಮ ಮೇಡಮ್ ನೋಡಿ ಫಸ್ಟು ಎದೆ ಬಿಡಿತು, ಜೋರಾಗ್ಬಿಡ್ತು. ನನಗೆ ಬಹಳ ಇಷ್ಟ ಅವ್ರಂದ್ರೆ. ಮೇಡಮ್ ಅವ್ರನ್ನೆಲ್ಲ ಟಿವಿಲಿ ನೋಡುವಾಗಲೇ ಒಂಥರ ನಮಗೆ ಕಣ್ಣು ಅಗ್ಲ ಮಾಡ್ಕೊಂಡು ನೋಡ್ತಿದ್ವಿ. ಈಗ ಎದುರುಗಡೆನೆ ಕೂತಿದ್ದಾರೆ ಅಂದ್ರೆ ಅದ್ ಹೆಂಗ ಆಗ್ಬೇಡ ಮೇಡಮ್ ನಮಗೆ. ಕರೆಕ್ಟ್ ಅಲ್ವಾ? ಇದು ನಿಜವಾದ ಇನ್ನೋಸೆನ್ಸ್, ಇದು ರಿಯಲ್ ಅಭಿಮಾನ ಅಂತ ಹೇಳಿದ್ರೆ. ಅಂದ್ರೆ ಬರೀ ಟಿವಿಗಳಲ್ಲಿ ನೋಡ್ತಿದ್ದಂತಹ ತನ್ನ ನೆಚ್ಚಿನ ಸ್ಟಾರ್ಗಳ ಮುಂದೆನೆ ಪರ್ಫಾರ್ಮ್ ಮಾಡೋಂಥ ಒಂದು ಅವಕಾಶ ಸಿಗುತ್ತೆ ಅಂದಾಗ ಆ ಅಭಿಮಾನಕ್ಕೆ ನಿಜವಾಗ್ಲೂ ಒಂದು ಪಾರೇ ಇರೋದಿಲ್ಲ. ಅದು ಇವತ್ತು ಅವ್ರ ಕಣ್ಗಳಲ್ಲಿ ನಮಗೆ ಕಾಣಿಸ್ತಾ ಇದೆ. ಪ್ರೇಮಾ ಮೇಡಮ್, ನಿಮ್ಮಿಂದನೇ ಶುರು ಮಾಡೋಣ. ನಮಸ್ಕಾರ. ನಮಸ್ತೆ ಮೇಡಮ್. ಹೇಗ ಅನ್ನಿಸ್ತಿದೆ ಆಕ್ಟಿಂಗ್ ಮತ್ತೆ ಟೀಚರ್ ಕೆಲಸ? ನಾನು ಎರಡನ್ನೂ ಪ್ರೀತಿಸ್ತೀನಿ ಮೇಡಮ್. ಆದ್ರೆ ಆಕ್ಟಿಂಗ್ ಅಂದ್ರೆ ನಾನು ನಮ್ಮ ಅಮ್ಮನ ಹೆಂಗೆ ಪ್ರೀತಿಸ್ತೀನಿ, ಗೌರವಿಸ್ತೀನಲ್ಲ, ಆಕ್ಟಿಂಗ್ನು ಹಾಗೆ ನಾನು ಪ್ರೀತಿಸ್ತೀನಿ, ತುಂಬಾನೇ ಗೌರವಿಸ್ತೀನಿ. ನಂಗೆ ತುಂಬಾ ಇಷ್ಟ ಆಕ್ಟಿಂಗ್ ಅಂದ್ರೆ. ವೆರಿ ಗುಡ್, ನೈಸ್. ನಿಮ್ಮ ಇನ್ನೋಸೆಂಟ್ ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಸೆಲೆಕ್ಟ್ ಹೌದು. ನಿರ್ದೇಶಕರೇ, ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಎರಡು ಗ್ರೀನ್ ಲೈಟ್ ಬಂದಿದೆ, ಇನ್ನು ಒಂದು ಮಾತ್ರ ಬರಬೇಕು. ಸೊ ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ಮಹಾನಟಿ. ಆಯ್ಕೆ ಆಗಿದ್ದಾರೆ. ರಮೇಶ್ ಸರ್ ಏನೂ ಹೇಳಿಲ್ಲ. ರಮೇಶ್ ಸರ್ ಏನು ಹೇಳಿಲ್ಲ ಅಂತನಾ? ಇದರಲ್ಲಿ ಏನ್ ಬ್ಯೂಟಿ ಅಮ್ಮಲ್ ಅಂದ್ರೆ, ಈ ನಗರದಿಂದ ಬಂದವರು, ಮಹಾನಗರದಿಂದ ಬಂದವರಲ್ಲಿ ಒಂದು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಎದ್ದು ಕಾಣುತ್ತೆ. ನಿಮ್ಮಲ್ಲಿ ಈ ಹಳ್ಳಿಯಲ್ಲಿ, ಅದೇ ಹಳ್ಳಿ ಹುಡುಗರಿರೋ ಬ್ಯೂಟಿನೇ ಪ್ರಾಮಾಣಿಕತೆ, ಆನೆಸ್ಟಿ ಬಂತು ರೀ. ಧನ್ಯವಾದಗಳು ಸರ್. ಸಿ, ಒಬ್ಬ ಆಕ್ಟರ್ಗೆ ಅದು ಮುಖ್ಯ. ನೀವು ಮಾಡಿದ ಎಲ್ಲಾ ವಿಷಯ, ನೀವು ಮಾತಾಡಿದ್ದು ಯಾವ್ದು ನಾಟಕ ಅಲ್ಲ. ಶುಭವಾಗ್ಲಿ, ಗುಡ್ ಲಕ್. ಬನ್ನಿ, ಗೋಲ್ಡನ್ ಟಿಕೆಟ್ ಕಾಯ್ತಾ ಇದೆ. ಆಯ್ಕೆ ಆಗಿದ್ದಾರೆ ಮಹಾನಟಿ ಕಾರ್ಯಕ್ರಮಕ್ಕೆ. ಪ್ರೇಮ ಮೇಡಮ್ ಮೇಲೆ ಒಂದು ಹಾಡು ಬರ್ದಿದ್ದೆ, ನಿನ್ನೆ ರಾತ್ರಿ ಬರ್ದಿದ್ದೆ. ನಿನ್ನೆ ನೈಟ್ ಬರ್ದ್ರಿ? ವೆರಿ ಗುಡ್. ಹೇಳ್ಬೋದಾ? ಈ ಚಂದ ಕಾಣತಿ ಕನ್ನಡದ ಮಹಾನಟಿ, ಸವ್ಯಸಾಚಿಯಾಗಿ ಸಿನಿಮಾದ ರಂಗಕ್ಕೆ ಕಾಲಿಟ್ಟಿ, ಆಟ ಹುಡುಗಾಟ ಆಡಿ ಟಪೋರಿಯೋ ನೀನಾದೆ, ನಮ್ಮೂರ ಮಂದಾರ ಹೂ ನೀ ಕೇಳಿ ಹೋ ಚೆಲ್ವಿ, ಕೌರವನ ಹುಟ್ಟಡಗಿಸಿದ ಸಿಂಗಾರವ್ವ ನೀನವ್ವಿ, ಚಂದ್ರಮುಖಿನಿ ಪ್ರಾಣ ಸಖಿನಿ ನೀನೆ ನಮಗೆ ರೋಲ್ ಮಾಡೆಲ್, ಹಂಸ ಕೂಡ ನಾಚುತ್ತೈತಿ ಓಂ ಮಾಧುರಿಯನು ನೋಡಲ್, ಯಜಮಾನನ ಪ್ರೇಮನಿ ಏನ್ ಚಂದ ಕಾಣತಿ ಕನ್ನಡದ ಮಹಾನಟಿ, ಏನ್ ಚಂದ ಕಾಣತಿ ಕನ್ನಡದ ಮಹಾನಟಿ. ಪ್ರೇಮಾ ಮೇಡಮ್ ಅವರು ಮಹಾನಟಿಯ ಜಡ್ಜ್ ಆಗಿದ್ದಾರೆ. ಆ ಸ್ಟ್ಯಾಂಡಿಂಗ್ ಓವೇಷನ್ ಫಾರ್ ದಿಸ್ ಮಹಾನಟಿ ಆನ್ ಸ್ಟೇಜ್ ಪ್ಲೀಸ್. ಎಲ್ಲ ಕನ್ನಡಿಗರ ಪರವಾಗಿ ಎದ್ದು ನಿಂತು ಚಪ್ಪಾಳೆ. ಕನ್ನಡ ಚಲನಚಿತ್ರರಂಗ ಕಂಡಂತ ಸರ್ವಶ್ರೇಷ್ಠ ಮಹಾನಟಿ ಪ್ರೇಮಾ ಮೇಡಮ್. ಇದಕ್ಕೆಲ್ಲ ಕಾರಣ ನಾನು ಇಲ್ಲಿ ನಿಂತಿರೋದಕ್ಕೆ ನನ್ನ ಡೈರೆಕ್ಟರ್ಸ್ ಆಗಲಿ, ನನ್ನ ಪ್ರೊಡ್ಯೂಸರ್ಸ್ ಆಗಲಿ, ನನ್ನ ಕೋಸ್ಟಾರ್ಸ್ ಆಗಲಿ, ನನ್ನ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ತಾಯಿ. ಅವ್ರು ನನ್ನ ಸಪೋರ್ಟು ನನ್ನನ್ನು ಪುಷ್ ಮಾಡದೆ ಹೋಗಿದ್ರೆ ನಾನು ಇಷ್ಟು ಬೆಳೀತಾ ಇರಲಿಲ್ಲ.
ಪ್ರತಿ ಸಾರಿಗೂ ಶೂಟಿಂಗ್ ಬಂದು ಕೂತ್ಕೊಳ್ಳೋರು, ಒಂದ್ 2-3 ಶಾಟ್ 4 ಶಾಟ್ ಆಯ್ತು ಅಂದ್ರೆ ಬೈಯೋರು. ಅವ್ರು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಿಲ್ವಾ, ಮಾಡು, ಹೋಗ್ಬಿಟ್ಟು ಮಾಡು, ಫಸ್ಟ್ ಶಾಟ್ ಕ್ಲಿಯರ್ ಮಾಡು ಅಂತ. ಇವರು ಬೈದಿದ ತಕ್ಷಣ ಆ ಕೋಪದಲ್ಲಿ ಹೋಗಿ ಮಾಡ್ಬಿಡ್ತಿದ್ದೆ. ಸೊ ಒನ್ ಟೇಕಲ್ಲೇ ಮುಗಿಸ್ತಾ ಇದ್ದೆ ನಾನು. ಅರೆ ವಾ, ಟೇಕ್ 1 ಆರ್ಟಿಸ್ಟ್. ಇವತ್ತು ಬಿಂದು ಅವರೇ, ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ನೋಡಿ, ನಿಮ್ಮ ಬಲಭಾಗದಲ್ಲಿ ನಿಮ್ಮ ಸ್ಫೂರ್ತಿ ಪ್ರೇಮ ಮೇಡಮ್ ಇದ್ದಾರೆ, ಈ ಎಡಭಾಗದಲ್ಲಿ ನಿಮ್ಗೆ ಜನ್ಮ ಕೊಟ್ಟಂತಹ ಆ ತಾಯಿ, ಆ ಪ್ರೇಮ ಅವರು ಕೂಡ ವೇದಿಕೆ ಮೇಲೆ ಇದ್ರೆ ಅದಕ್ಕೊಂದು ಕಂಪ್ಲೀಟ್ ಫೀಲ್ ಬರುತ್ತೆ. 6ನೇ ಸ್ಪರ್ಧಿ, ವೆಲ್ಕಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸರೋಜಾ ಅಂತ. ನಾನು ಸಿಕ್ಕಾಪಟ್ಟೆ ಕಮ್ಮಿ ಮಾತಾಡ್ತೀನಿ ಅಂತ ಎಲ್ರು ನನ್ನ ಸೋಣ್ಲೆ ಸರೋಜಾ ಅಂತ ಕರೀತಾರೆ. ನಾನು ಈ ಮನೆ ಸೊಸಿ. ಮದುವೆ ಆಗಿ ಬಂದ್ಮ್ಯಾಕೆ ಎಲ್ಲ ಕೆಲ್ಸನು ಸೊಸೆನೇ ಮಾಡ್ಬೇಕಂತ ಯಾವ ತಿರ್ಬೋಕೆ ನನ್ನ ಮಗ ಹೇಳ್ದ, ನೀವೇ ಹೇಳಿ. ಮನೆ ಕೆಲಸ ಮಾಡಿ ಮಾಡಿ ನೋಡಿ ನನ್ನ ಕೈಯಲ್ಲಿರೋ ರೇಖೆಗಳೆಲ್ಲ ಅಳ್ಸೋಗ್ಬಿಟ್ಟವೆ. ಗೊತ್ತಿನ ನೀನು. ನಂಗೆ ನೀವು ಆಕ್ಟಿಗಿಂತ ನಿಮ್ ಯೋಚನೆ ಜಾಸ್ತಿ ಕಾಣಿಸ್ತಾ ಇತ್ತು. ಆ ಗ್ಯಾಪ್ ಅಲ್ಲಿ ಐ ಕುಡ್ ಸಿ ಯು ಥಿಂಕಿಂಗ್ ಜಾಸ್ತಿ. ಯು ಹ್ಯಾವ್ ಕೇಪಬಿಲಿಟಿ ಅಂತ ನನ್ಗನ್ಸುತ್ತೆ. ಸೊ ಮೂವರಲ್ಲಿ ಇಬ್ರು ಜಡ್ಜಸ್ ಗ್ರೀನ್ ಲೈಟ್ ಒತ್ತಿದ್ದಾರೆ. ನೀವು ವೇಟ್ ಮಾಡಲೇಬೇಕು. ಓಕೆನಾ? ಗುಡ್ ಲಕ್ ಪೂರ್ಣ. ಗುಡ್ ಲಕ್. ಥ್ಯಾಂಕ್ ಯು. ನಟಿ ನಂಬರ್ 7, ವೆಲ್ಕಮ್. ಕೃಷ್ಣ, ನೀನಿಲ್ಲದೆ ಇಡೀ ವೃಂದಾವನವೇ ಕಳೆಗುಂದಿದೆ. ನವಿಲುಗಳು ಕುಣಿಯುತ್ತಿಲ್ಲ, ಹಕ್ಕಿಗಳು ಹಾಡುತ್ತಿಲ್ಲ. ಐ ಥಿಂಕ್ ಯು ಹ್ಯಾವ್ ಸ್ಕೋಪ್. ಸೊ ನಾನು ಐ ಗಿವ್ ಯು ಅ ಗ್ರೀನ್. ಎರಡೇ ದಿನ ಹೋಗಿ ಬರುವೆನೆಂದವನು ಇನ್ನೂ ಬರಲಿಲ್ಲಬೇಕೆ? ಅಷ್ಟು ಇಂಪ್ರೆಸ್ ಆಗಿಲ್ಲ ನಿಮಗೆ. ನಾನು ಹೋಲ್ಡಲ್ಲೇ ಇರ್ತೀನಿ. ಒಂದ್ ಸ್ವಲ್ಪ ವೇಟ್ ಮಾಡಿ. ಓಕೆನಾ? ಬೆಳಗಾವಿ, ಕಾರವಾರ, ಧಾರವಾಡ, ಮೈಸೂರು, ಬೆಂಗಳೂರು, ಶಿರ್ಸಿ, ಹೀಗೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಂತಹ ನಟಿಯರು ತಮ್ಮ ಬೆಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಕೆಲವರು ಆಯ್ಕೆಯಾಗಿ ಆ ಸೋಫಾದಲ್ಲಿ ಕೂತಿದ್ದಾರೆ, ಇನ್ನು ಕೆಲವರು ವೇಟಿಂಗ್ ಲಿಸ್ಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಮತ್ತೆ ನಾಳೆ ಕೂಡ ಈ ನಟನೆಯ ಸಂಭ್ರಮ ಮುಂದುವರಿಯುತ್ತೆ. ಮತ್ತೆ ನಾಳೆ ಮೆಗಾ ಆಡಿಷನ್ ಅಲ್ಲಿ ಸಿಗೋಣ. ಇದು ಲಕ್ಸ್ ಕೋ ಪ್ರೆಸೆಂಟ್ಸ್ ಮಹಾನಟಿ ಮೆಗಾ ಆಡಿಷನ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ನಾಳಿನ ಸಂಚಿಕೆಯಲ್ಲಿ.